students. Once again, we are continuing with the series called as climatology, and today the topic gonna be the winds. ಸೊ ಇವತ್ತಿನ ಟಾಪಿಕ್ ಮಾರುತಗಳಾಗಿರ್ತದ. ಮಾರುತಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಓಕೆನಾ? ಸೊ ಇಷ್ಟು ದಿನ ನಾವು ಯಾವ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ ನೋಡ್ರಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಸೀಸನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ತದನಂತರ ನಾವು ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲವನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೀಸನ್ಸ್ಗಳಲ್ಲಿ 4 ಸೀಸನ್ಸ್ಗಳನ್ನ ನೋಡಿದ್ವಿ: ಬೇಸಿಗೆ, ಚಳಿಗಾಲ, ವಸಂತಕಾಲ ಮತ್ತು ಶರತ್ಕಾಲ. ಇದನ್ನ ನೋಡಿದ್ವಿ. ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಇದೇ ಸೆಷನ್ ಅಲ್ಲಿ. ಆ ಸೆಷನ್ ಕೂಡ ನೋಡ್ರಿ. ಆ ಸೆಷನ್ಸ್ ಗಳನ್ನ ನೋಡಿದಾಗ ಕಂಪ್ಲೀಟ್ ಕ್ಲೈಮೆಟಾಲಜಿ ಒಂದು ಐಡಿಯಾ ಸಿಗ್ತದೆ. ಅದರಲ್ಲಿ ಇರ್ತಕ್ಕಂಥ MCQs ಗಳನ್ನು ಕೂಡ ಸಾಲ್ವ್ ಮಾಡ್ರಿ. ಇವತ್ತಿಗೂ ಕೂಡ MCQs ತಂದಿದ್ದೀನಿ. ಅದನ್ನು ಕೂಡ ನಾವು ಎಂಡ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೆಕೆಂಡ್ ಸೆಷನ್ ಅಲ್ಲಿ ವಿ ಡಿಸ್ಕಸ್ ಅಬೌಟ್ ಅಟ್ಮಾಸ್ಫಿಯರ್, ವಾಯುಮಂಡಲದ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ವಾಯುಮಂಡಲದ ಕ್ಲಾಸಿಫಿಕೇಶನ್ ಅನ್ನ ಅಥವಾ ಅಟ್ಮಾಸ್ಫಿಯರಿಕ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್ as well as on the basis of density, air density. We classified on the basis of air density into three layers: homosphere, heterosphere and exosphere. ಅದೇ ರೀತಿ ನಾವು ಮತ್ತೆ ಅಟ್ಮಾಸ್ಫಿಯರ್ ಅನ್ನ ಟೆಂಪರೇಚರ್ ಆಧಾರದ ಮೇಲೆ ಡಿವೈಡ್ ಮಾಡಿದಾಗ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್ ಅಂತ ಡಿವೈಡ್ ಮಾಡಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೀವಿ ಅಂದ್ರೆ ವಿಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೀವಿ. ಈ ವಿಂಡ್ಸ್ ಗಳು ಯಾವ ತರ ಫಾರ್ಮ್ ಆಗ್ತಾವು, ಮಾರುತಗಳ ರಚನೆ ಯಾವ ತರ ಇರ್ತದ, ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅಥವಾ ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಚಲನೆ ಮಾಡ್ತಾವೋ ಪ್ರತಿಯೊಂದರದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಅಥವಾ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಓಕೆನಾ? ಎಂಡಲ್ಲಿ ಕ್ವಶನ್ಸ್ ಗಳು ಕೂಡ ಇರ್ತವೆ. ಆ ಕ್ವಶನ್ಸ್ ಗಳನ್ನ ನಾ ಹೋಮ್ವರ್ಕ್ ಕೊಟ್ರೆ ನೀವು ಅಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ನಾ ಪ್ರತಿಯೊಂದು ಕಾಮೆಂಟ್ಸ್ ಗಳನ್ನ ಏನಪ್ಪಾ ಅಂದ್ರೆ ಐ ವಿಲ್ ರೀಡ್ ಅಂಡ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಈಚ್ ಅಂಡ್ ಎವ್ರಿಬಡಿ. ಡು ನಾಟ್ ವರಿ ಅಬೌಟ್ ದಟ್. ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಅಲ್ಲಿ ನೀವು ತಿಳಿಸಿ ನನಗೆ. ಬಹಳಷ್ಟು ಕ್ವಶನ್ಸ್ ಗಳಿದ್ರೆ ಡೆಫಿನೆಟ್ಲಿ ಐ ವಿಲ್ ಕ್ಯಾರಿ ದೋಸ್ ಕ್ವಶನ್ಸ್ ವಿತ್ ಅ PPT ಇನ್ ಫ್ರಂಟ್ ಆಫ್ ಯು ವಿತ್ ಅ ಸೆಷನ್. ಒಂದು ಸಪರೇಟ್ ಸೆಷನ್ ಮಾಡಿ ಆ ಕ್ವಶನ್ಸ್ ಗಳಿಗೆ ನಾನು ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಮಾಡೋಣ ಅಂತ, ಓಕೆನಾ? ಸೊ ವಿ ಆರ್ ಅಟ್ ವಿಂಡ್ಸ್. ಫಸ್ಟ್ ಆಫ್ ಆಲ್ ಐ ವಿಲ್ ಟ್ರೈ ಟು ರೈಟ್ ವಾಟ್ ಎವರ್ ದ ಟಾಪಿಕ್ಸ್ ದಟ್ ಆರ್ ಪ್ರೆಸೆಂಟ್ ಅಂಡರ್ ದ ವಿಂಡ್ಸ್. ಓನ್ಲಿ ಆಫ್ಟರ್ ದಟ್ ವಿಲ್ ಟ್ರೈ ಟು ಡಿಸ್ಕಸ್ ಅಬೌಟ್ ದೋಸ್ ಟಾಪಿಕ್ಸ್, ಓಕೆ? ನೋಡ್ರಿ, ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್ ವಿಂಡ್ಸ್ ಬಗ್ಗೆ, ಮಾರುತಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಫಸ್ಟ್ ಆಫ್ ಆಲ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಇಂಟ್ರೊಡಕ್ಷನ್. ಇದರ ಇಂಟ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಓಕೆನಾ? ಇಂಟ್ರೊಡಕ್ಷನ್ ತದನಂತರ ಇದರದ್ದು ಮಾರುತಗಳದ್ದು ಟೈಪ್ಸ್ ಅಥವಾ ವಿಂಗಡಣೆ ಅಥವಾ ಅದರ ಥರಗಳನ್ನ ನಾವು ಟೈಪ್ಸ್ ಗಳನ್ನ ವಿಧಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ, ಓಕೆನಾ? ಸೊ ಮಾರುತಗಳ ವಿಧಗಳು. ಸೊ ಈ ಮಾರುತಗಳ ವಿಧಗಳಲ್ಲಿ ನಾವು 3 ತರದ ಮಾರುತಗಳನ್ನ ಕಾಣ್ತೀವಿ. ಆ 3 ತರದ ಮಾರುತಗಳಿಗೆ ನಾವು ಜಾಗತಿಕ ಮಾರುತಗಳು, ನಿಯತಕಾಲಿಕ ಮಾರುತಗಳು ಮತ್ತು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಆ ಮಾರುತಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ ಗ್ಲೋಬಲ್ ವಿಂಡ್ಸ್, ಲೋಕಲ್ ವಿಂಡ್ಸ್ ಅಂಡ್ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಇಲ್ಲೇ. ಸೊ ಫಸ್ಟ್ ಟೈಪ್ ಆಫ್ ಮಾರುತ ದಟ್ ವಿ ಹ್ಯಾವ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಗ್ಲೋಬಲ್ ವಿಂಡ್ಸ್. ಗ್ಲೋಬಲ್ ವಿಂಡ್ಸ್ ಅಂತ ಕರಿತೀವಿ. ಗ್ಲೋಬಲ್ ವಿಂಡ್ಸ್ ಗೆ ನಾವು ಏನಂತ ಕರಿತೀವಿ? ಜಾಗತಿಕ ಮಾರುತಗಳು ಅಥವಾ ನಿರಂತರ ಮಾರುತಗಳು ಅಂತ ಕರಿತೀವಿ. ಜಾಗತಿಕ ಮಾರುತಗಳು. ಇದೇ ರೀತಿ ಸೆಕೆಂಡ್ ಟೈಪ್ ಆಫ್ ವಿಂಡ್ ದಟ್ ವಿ ಹ್ಯಾವ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಲೋಕಲ್ ವಿಂಡ್ಸ್. ಲೋಕಲ್ ವಿಂಡ್ಸ್. ಈ ಮಾರುತಗಳನ್ನ ನಾವು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಸ್ಥಳೀಯ ಮಾರುತಗಳು. ಇದೇ ರೀತಿ ನಾವು 3ನೇ ತರದ ಮಾರುತಗಳನ್ನ ನಾವು ಯಾವ್ದು ನೋಡ್ತೇವೆ ಅಂತ ಕೇಳ್ಬಿಟ್ರೆ ಈ ಮಾರುತಗಳಿಗೆ ನಾವು ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಸೀಸನಲ್ ವಿಂಡ್ಸ್. ಸೊ ಈ ಮಾರುತಗಳಿಗೆ ನಾವು ನಿಯತಕಾಲಿಕ ಮಾರುತಗಳು ಅಂತ ಕರಿತೀವಿ. ನಿಯತಕಾಲಿಕ ಮಾರುತಗಳು. ಸೊ ನಾವು ಈ ಟೈಪ್ಸ್ ಅಥವಾ ಈ ಒಂದು ಮಾರುತಗಳ ವಿಧಗಳನ್ನ ನಾವು 1 by 1 ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಿರ್ತದ ಅಂದ್ರೆ ನಾವು ಇವತ್ತಿಗೆ ಸರ್ ಈ ಗ್ಲೋಬಲ್ ವಿಂಡ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಓಕೆನಾ? ಸೊ ಗ್ಲೋಬಲ್ ವಿಂಡ್ಸ್ ಆರ್ ಜಾಗತಿಕ ಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ನಾಳೆ ಸೆಷನ್ ಅಲ್ಲಿ ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಲೋಕಲ್ ವಿಂಡ್ಸ್ ಮತ್ತು ಸೀಸನಲ್ ವಿಂಡ್ಸ್ ಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಇವತ್ತಿನ ಟಾಪಿಕ್ ಏನು? ಗ್ಲೋಬಲ್ ವಿಂಡ್ಸ್, ಓಕೆ? ಸೊ ಇಲ್ಲಿ ಗ್ಲೋಬಲ್ ವಿಂಡ್ಸ್ ಅಂತ ಬರೆದು ಬಿಡ್ತೇನೆ ನಾನು.
ಇದೇ ಗ್ಲೋಬಲ್ ವಿಂಡ್ಸ್ಗೆ ನಾವು ಪರ್ಮನೆಂಟ್ ವಿಂಡ್ಸ್ ಅಂತಾನೂ ಕರಿತೀವಿ. ಓಕೆನಾ, ಪರ್ಮನೆಂಟ್ ವಿಂಡ್ಸ್ ಅಂತಾನು ಕರಿತೀವಿ. ಇದೇ ಪರ್ಮನೆಂಟ್ ವಿಂಡ್ಸ್ಗೆ ನಾವು ಮತ್ತೆ ಇನ್ನೊಂದು ಹೆಸರಲ್ಲಿ ಕರಿತೀವಿ. ಈ ವಿಂಡ್ಸ್ಗೆ ಪ್ಲಾನೆಟರಿ ವಿಂಡ್ಸ್ ಅಂತಾನು ಕರಿತೀವಿ. ಪ್ಲಾನೆಟರಿ ವಿಂಡ್ಸ್. So I hope you are understanding there are so many different names for the global winds. Global winds are also called as permanent winds and they are also called as planetary winds because they are permanently present over the earth surface. ಇದೇ ಮಾರುತಗಳಿಗೆ ನಾವು ಜಾಗತಿಕ ಮಾರುತಗಳು ಅಂತ ಕರಿತೀವಿ. ಜಾಗತಿಕ ಮಾರುತಗಳು ಅಥವಾ ನಿರಂತರ ಮಾರುತಗಳು. ಸೊ ಇದೇ ಟಾಪಿಕ್ ಅನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಓಕೆ, ಸೊ ಈ ಟಾಪಿಕ್ ಅಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಕೆಲವೊಂದು ಮಾರುತಗಳನ್ನ ನೋಡ್ತೀವಿ. ಆ ಮಾರುತಗಳನ್ನ ನಾವೇನಂತ ಕರಿತೀವಿ ಅಂದ್ರೆ, ಸರ್ ಫಸ್ಟ್ ಮಾರುತಕ್ಕ ನಾವೇನಂತ ಕರಿತೀವಿ ಅಂದ್ರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಟ್ರೇಡ್ ವಿಂಡ್ಸ್. ಇದೇ ಮಾರುತಗಳನ್ನ ನಾವು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ವಾಣಿಜ್ಯ ಮಾರುತಗಳು. ಓಕೆ, ಸೆಕೆಂಡ್ ಟೈಪ್ ಆಫ್ ವಿಂಡ್ ದಟ್ ವಿ ಹಾವ್ ಇಸ್ ವಾಟ್ ಇಸ್ ಕಾಲ್ಡ್ as ವೆಸ್ಟರ್ಲೀಸ್. ವೆಸ್ಟರ್ಲೀಸ್ ಅಂತ ಕರಿತೀವಿ. ವೆಸ್ಟರ್ಲೀಸ್. ಈ ಮಾರುತಗಳನ್ನ ನಾವು ಪಶ್ಚಿಮೀಯ ಮಾರುತಗಳು ಅಂತ ಕರಿತೀವಿ. ಓಕೆ, ತದನಂತರ ಥರ್ಡ್ ಟೈಪ್ ಆಫ್ ವಿಂಡ್ ದಟ್ ವಿ ಹಾವ್ ಇಸ್ ವಾಟ್ ಇಸ್ ಕಾಲ್ಡ್ as ಈಸ್ಟರ್ಲೀಸ್. ಈ ಮಾರುತಗಳನ್ನ ನಾವು ಪೂರ್ವೀಯ ಮಾರುತಗಳಂತ ಕರಿತೀವಿ. I hope everybody is understanding. We have got three types of global winds. We have trade winds, westerlies and easterlies. We need to concentrate on how these winds are formed, from what direction to what direction are they moving, ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಚಲನೆ ಮಾಡುವವು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸೊ ಇವಾಗ ನಾನು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ರೆ ಈ ಮಾರುತಗಳ ಬಗ್ಗೆ ಯಾವ ತರ ಇರ್ತದೆ ನೋಡ್ರಿ. ಸರ್ ಯೂಶಲಿ ಮಾರುತಗಳು ಯಾವ ದಿಕ್ಕಿನಿಂದ ಅಥವಾ ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಚಲನೆ ಮಾಡ್ತಾವ ಅಂತ ಕೇಳ್ಬಿಟ್ರೆ ನಾವೇನ್ ಹೇಳ್ಬೇಕಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲನೆ ಮಾಡ್ತಾವ. ಏನ್ ಚಲನೆ ಮಾಡ್ತಾವ? ಮಾರುತಗಳು. ಓಕೆನಾ, ಮಾರುತಗಳ ಚಲನೆ. ಏನಿರ್ತದ? ಅಧಿಕ ಒತ್ತಡ ಪ್ರದೇಶದಿಂದ, ಇದಕ್ಕೆ ಹೈ ಪ್ರೆಷರ್ ಅಂತ ಕರಿತೇವೆ, ಇದಕ್ಕ ಲೋ ಪ್ರೆಷರ್ ಅಂತ ಕರಿತೀವಿ. ಅಧಿಕ ಒತ್ತಡ ಪ್ರದೇಶ ಮತ್ತು ಕಡಿಮೆ ಒತ್ತಡ ಪ್ರದೇಶ. ಕಡಿಮೆ ಒತ್ತಡ ಪ್ರದೇಶ. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲನೆ ಮಾಡುವಂತ ಇದೇ ಗಾಳಿಯನ್ನ ನಾವು ಏನಂತ ಕರಿತೇವೆ ಅಂದ್ರೆ ಮಾರುತಗಳು ಅಂತ ಕರಿತೀವಿ. ಮಾರುತಗಳಂದ್ರೆ ಅರ್ಥ ಏನು? ಮಾರುತ ಎಂದರೇನು? ಮಾರುತ ಅಂದ್ರೆ ಅರ್ಥ ಏನು? ಮಾರುತ ಅಂದ್ರೆ ಸರ್ ಚಲಿಸುತ್ತಿರುವ ವಾಯುವನ್ನ ನಾವೇನಂತ ಕರಿತೇವೆ ಅಂದ್ರೆ ಮಾರುತ ಅಂತ ಕರಿತೀವಿ. ಓಕೆನಾ? ಸರ್ ಏರ್ ವೆನ್ ಇಟ್ ಕಮ್ಸ್ ಇನ್ ಮೋಷನ್, that is what is called as wind. Air in motion, ಇದಕ್ಕೆ ನಾವೇನಂತ ಕರಿತೀವಿ? ವಿಂಡ್ ಅಂತ ಕರಿತೀವಿ, ಮಾರುತ. ಓಕೆ, ಸೊ ಇಷ್ಟ ಇಂಟ್ರೊಡಕ್ಷನ್ ಗೊತ್ತಾದ ನಂತರ ಈ ಮಾರುತಗಳ ದಿಕ್ಕನ್ನ ನಾವು ಯಾವ ಒಂದು ಉಪಕರಣದಿಂದ ನೋಡ್ತೀವಿ ಅಂತ ಕೇಳ್ಬಿಟ್ರೆ, ಸರ್ ಡೈರೆಕ್ಷನ್ ಆಫ್ ದ ವಿಂಡ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಇನ್ಸ್ಟ್ರೂಮೆಂಟ್. ಡೈರೆಕ್ಷನ್ और ದಿಕ್ಕನ್ನ ಇದಕ್ಕೆ ನಾವು ಪವನ ದಿಕ್ಸೂಚಿ ಅಥವಾ ವಿಂಡ್ ವೇನ್ ಅಂತ ಕರಿತೀವಿ. ಓಕೆನಾ? ಪವನ ದಿಕ್ಸೂಚಿ ಅಥವಾ ವಿಂಡ್ ವೇನ್ ಅಂತ ಕರಿತೀವಿ. ಸರ್ ಇದೇ ಒಂದು ಮಾರುತದ ಸ್ಪೀಡ್ ಅನ್ನ ಅಥವಾ ವೇಗವನ್ನ ನಾವು ಯಾವ ಉಪಕರಣದಿಂದ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಕೇಳ್ಬಿಟ್ರೆ, ಸರ್ ಸ್ಪೀಡ್ ಅಂತ ಬರ್ದಿದ್ದೀನಿ ಇಲ್ಲಿ, ವೇಗವನ್ನ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ ಪವನ ವೇಗ ಮಾಪಕ ಅಂತ ಕರಿತೀವಿ. ಓಕೆನಾ? ಪವನ ವೇಗ ಮಾಪಕ ಅಥವಾ ಇದಕ್ಕೆ ನಾವು ಅನಿಮೋಮೀಟರ್ ಅಂತ ಕರಿತೀವಿ. ಅನಿಮೋಮೀಟರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಷ್ಟಕೊಂಡ ಇಂಟ್ರೊಡಕ್ಷನ್ ಗೊತ್ತಾದ ನಂತರ ನಾವೇನ್ ಮಾಡ್ಬೇಕಂದ್ರೆ ಆ ಮಾರುತಗಳ ರಚನೆಯನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಯೂಶಲಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಮಾರುತಗಳು ಹೋಗ್ತಾವು. ಅದರಿಂದ ನಾವೇನ್ ಮಾಡ್ಬೇಕು ಇಲ್ಲಿ, ಬಿ ವೆರಿ ಕೇರ್ಫುಲ್. ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಇದನ್ನ ಈ ಮಾರುತಗಳನ್ನ ನಾವೇನ್ ಮಾಡೋ ಅಂದ್ರೆ ನಮ್ಮ ಭೂಮಿಯ ಮೇಲೆ
ಯಾವ ತರ ಉಂಟಾಗ್ತಾವ ಅಥವಾ ಯಾವ ತರ ರಚನೆಗೊಳ್ತಾವೋ ಅದನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫಸ್ಟ್ ಆಫ್ ಆಲ್, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ವಿಂಡ್ ಸಿಸ್ಟಮ್ಸ್ ಆನ್ ದ earth, we need to concentrate or we need to remember something, that the winds are moving from high pressure to low pressure, and there is one more concept that we need to remember. That particular concept is nothing but Coriolis force. Okay na? Coriolis force anta ಒಂದು ಕಂಡು ಬರ್ತದ. ಇದರ ಮೇಲೆ Coriolis force, ಭೂಮಿ ಮೇಲೆ. What is Coriolis force? It is a tendency of a deflection of a moving body into right in the northern hemisphere, into left in the southern hemisphere due to the earth's rotation. Okay na? ಭೂಮಿ ಅಕ್ಷ ಭ್ರಮಣೆ ಮಾಡುವಂತ ಪ್ರಭಾವದಿಂದ ಅಥವಾ ಕಾರಣದಿಂದ ಯಾವ್ದಾದ್ರೂ ವಸ್ತು ಉತ್ತರ ಗೋಳಾರ್ಧದಲ್ಲಿ ಚಲನೆ ಮಾಡುತ್ತಿದ್ದರೆ ಅದು ಬಲಗಡೆ ಓರೆ ಮಾಡಿ ಚಲನೆ ಮಾಡುವುದು, ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಆ ವಸ್ತು ಚಲನೆ ಮಾಡುತ್ತಿದ್ದರೆ ಅದು ಎಡಗಡೆ ಓರೆ ಮಾಡಿ ಚಲನೆ ಮಾಡುವುದನ್ನ ನೋಡ್ತೀವಿ. ಅಂತ ಒಂದು ಓರೆಯನ್ನ ಅಥವಾ ಯಾವ ಒಂದು ಬಲ ಆ ಓರೆಯನ್ನ ಮಾಡುತ್ತಿರುತ್ತದೆಯೋ ಅದನ್ನ ನಾವು ಕೋರಿಯೋಲಿಸ್ ಬಲ ಅಥವಾ ಕೋರಿಯೋಲಿಸ್ ಶಕ್ತಿ ಅಂತ ಕರಿತೀವಿ. ಸೊ ಈ ಕೋರಿಯೋಲಿಸ್ ಬಲ ಅನ್ನೋದು ಉತ್ತರ ಗೋಳಾರ್ಧದಲ್ಲಿ ಅಥವಾ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಬಲಗಡೆಗೆ ಅಂದ್ರೆ ರೈಟ್ ಡೈರೆಕ್ಷನ್ ಅಲ್ಲಿ ಡಿಫ್ಲೆಕ್ಟ್ ಮಾಡೋ ತರ ಇನ್ಫ್ಲುಯೆನ್ಸ್ ಮಾಡ್ತದೆ. ಓಕೆನಾ? ರೈಟ್. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಎಡಗಡೆ, ಸರ್ ಎಡಗಡೆ ಅಂದ್ರೆ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ ಅನ್ನ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ದಕ್ಷಿಣ ಗೋಳಾರ್ಧದಲ್ಲಿ ಯಾವುದೇ ವಸ್ತುಗಳ ಚಲನೆ ಮಾಡ್ತಿರ್ಲಿ ಅದು ಬಲಗಡೆ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್, ಎಡಗಡೆ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಎಡಗಡೆ ಓರೆ ಮಾಡಿ ಚಲನೆ ಮಾಡುವುದನ್ನ ನೋಡ್ತೀವಿ, ಅದೇ ಉತ್ತರ ಗೋಳಾರ್ಧದಲ್ಲಿ ಬಲಗಡೆ ಓರೆ ಮಾಡಿ ಚಲನೆ ಮಾಡುವುದನ್ನ ನೋಡ್ತೀವಿ. ಸೊ ಇದೇ ರೀತಿ ಇದನ್ನ ನಾವು ನೆನ್ಪಿಟ್ರೆ ಎದಕ್ಕಾಗ್ತಾ ಇದ್ದು ಸರ್, ಇದು ಎದಕ್ಕಾಗ್ತದಂತ ಕೇಳ್ಬಿಟ್ರೆ ನಾವು ಅದನ್ನು ಕೂಡ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಟ್ ಈಸ್ ಡ್ಯೂ ಟು ಕೋರಿಯೋಲಿಸ್ ಫೋರ್ಸ್ ಈಸ್ ಡ್ಯೂ ಟು ಅರ್ತ್ಸ್ rotation. ಓಕೆನಾ? ಭೂಮಿಯ ಅಕ್ಷ ಭ್ರಮಣೆಯ ಕಾರಣದಿಂದ ನಾವೇನ್ ನೋಡ್ತೇವೆ ಅಂದ್ರೆ ಕೋರಿಯೋಲಿಸ್ ಫೋರ್ಸ್ ಅನ್ನ ನೋಡ್ತೀವಿ. ಸೊ ಇಷ್ಟು ಇಂಟ್ರೊಡಕ್ಷನ್ ನಮ್ಗೆ ಗೊತ್ತಿದ್ರೆ ನಾವು ಡೆಫಿನೆಟ್ಲಿ ಭೂಮಿಯ ಮೇಲೆ ನಮ್ಮ ಜಾಗತಿಕ ಮಾರುತಗಳನ್ನ ತೋರಿಸಲಿಕ್ಕೆ ಹೆಲ್ಪ್ ಆಗ್ತದ. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಗ್ಲೋಬಲ್ ವೆಂಟ್ಸ್ ಅನ್ನ ನೋಡಿದಾಗ 3 ತರದ ಗ್ಲೋಬಲ್ ವೆಂಟ್ಸ್ ಗಳದಾವು. ಇದೇ ವೆಂಟ್ಸ್ ಗಳ ಬಗ್ಗೆ ಮಾತಾಡೋದು ನಾನು ಇವಾಗ. ಟ್ರೇಡ್ ವೆಂಟ್ಸ್, ವೆಸ್ಟರ್ಲೀಸ್ ಅಂಡ್ ಈಸ್ಟರ್ಲೀಸ್. Westerlies are further classified into 3 types: roaring, furious and screaming ಅಂತ ವಿಂಡ್ಸ್ ಗಳು ಕಂಡು ಬರ್ತಾವೆ. ಓಕೆನಾ? ಇಲ್ಲಿ ನೋಡ್ರಿ, ಅದೇ ವಿಂಡ್ಸ್ ಗಳದ್ದು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮಾರುತಗಳ ಚಲನೆ ಯಾವ ಒಂದು ಒತ್ತಡ ಪ್ರದೇಶದಿಂದ ಯಾವ ಒತ್ತಡ ಪ್ರದೇಶಕ್ಕೆ ಇರುತ್ತದೆ ಅನ್ನೋದನ್ನ, ಅದು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ. ಹಾಗೂ ಮಾರುತ ಎಂದ್ರೇನು, ವಿಂಡ್ ಅಂದ್ರೇನು, ಚಲಿಸುತ್ತಿರುವ ವಾಯುವನ್ನ ಅಥವಾ ಗಾಳಿಯನ್ನ ನಾವೇನಂತ ಕರಿತೀವಿ? ವಿಂಡ್ ಅಂತ ಕರಿತೀವಿ. ವಾಯುವಲ್ಲಿ ಏನಿರ್ತದ ಸರ್? ಅನಿಲಗಳಿರ್ತಾವ, ಧೂಳಿನ ಕಣಗಳಿರ್ತಾವ ಮತ್ತು ನೀರಾವಿ ಇರ್ತದ. ಸೊ ಅದೇ ಒಂದು ಘನವನ್ನ ನಾವು ಚಲನೆಯಲ್ಲಿ ನೋಡಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಮಾರುತ ಅಂತ ಕರಿತೀವಿ. ಓಕೆನಾ? ಸೊ ಕೋರಿಯೋಲಿಸ್ ಫೋರ್ಸ್ ಬಗ್ಗೆ ಒಂದು ಸಣ್ಣ ಐಡಿಯಾ ಇರಬೇಕು. ಕೋರಿಯೋಲಿಸ್ ಫೋರ್ಸ್ ಈಸ್ ಇಟ್ ಈಸ್ ಅಬ್ಸರ್ವ್ಡ್ ಓವರ್ ದ ಅರ್ತ್ ಸರ್ಫೇಸ್ ಡ್ಯೂ ಟು ದ ಅರ್ತ್ ರೊಟೇಷನ್. ಅಕ್ಷ ಭ್ರಮಣೆಯ ಪ್ರಭಾವದಿಂದ ಯಾವುದೇ ವಸ್ತುಗಳಿರಲಿ ಭೂಮಿಯ ಮೇಲೆ ಚಲಿಸುತ್ತಿರುವಾಗ ಓರೆಯಾಗಿ ಚಲಿಸುವುದನ್ನ ನಾವು ನೋಡ್ತೀವಿ. ಆದ್ದರಿಂದ ಅಂತ ಒಂದು ಓರೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋರಿಯೋಲಿಸ್ ಫೋರ್ಸ್ ಅಥವಾ ಕೋರಿಯೋಲಿಸ್ ಬಲ ಶಕ್ತಿ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಭೂಮಿಯನ್ನ ಡ್ರಾ ಮಾಡಿದ್ದೇನೆ. ಓಕೆನಾ? ಇದಾದ ನಂತರ ಇದರ ಮೇಲೆ ನಾವು ಪ್ರಮುಖ ಅಕ್ಷಾಂಶಗಳನ್ನು ಕೂಡ ಡ್ರಾ ಮಾಡ್ಕೊಂಡ್ಬಿಡೋಣ ಅಂತ. ಓಕೆನಾ? ಸೊ ಪ್ರಮುಖ ಅಕ್ಷಾಂಶಗಳನ್ನ ಡ್ರಾ ಮಾಡಿದ್ರೆ ಯಾವ ತರ ಕಾಣ್ತಾವ ನೋಡ್ರಿ ಅವು. ಸರ್ ಪ್ರಮುಖ ಅಕ್ಷಾಂಶವನ್ನ ನಾ ಈ ತರ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ಏನಿದು? ಸಮಭಾಜಕ ವೃತ್ತ. ಇದೇ ರೀತಿ ನಮ್ಮ ಕಡೆ ಇಲ್ಲಿ ಏನ್ ಕಂಡು ಬರ್ತದ ಅಂದ್ರೆ 30 ಡಿಗ್ರಿ ಉತ್ತರ ಅಕ್ಷಾಂಶ ಕಂಡು ಬರ್ತದ, ಇಲ್ಲಿ 60 ಡಿಗ್ರಿ ಉತ್ತರ ಅಕ್ಷಾಂಶ ಕಂಡು ಬರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿನೂ ಕೂಡ 30 ಡಿಗ್ರಿ ದಕ್ಷಿಣ ಅಕ್ಷಾಂಶ ಕಂಡು ಬರ್ತದ. ಇದೇ ರೀತಿ ನಾನು 60 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರ ಮೇಲೆ ನಾವೇನ್ ಮಾಡ್ಬೋಣ ಅಂದ್ರೆ ಆ ಅಕ್ಷಾಂಶಗಳನ್ನ ಬರೀಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ?
ಸೊ ಇಲ್ಲಿರ್ತಕ್ಕಂಥದ್ದು ಸಮಭಾಜಕ ವೃತ್ತ ಏನಿದು 0 ಡಿಗ್ರಿ. ಇಲ್ಲಿರ್ತಕ್ಕಂಥದ್ದು ಏನಿದು 30 ಡಿಗ್ರಿ ಉತ್ತರ. ಓಕೆನಾ, ಇಲ್ಲಿರ್ತಕ್ಕಂಥದ್ದು 60 ಡಿಗ್ರಿ ಉತ್ತರ, ಇಲ್ಲಿರ್ತಕ್ಕಂಥದ್ದು 30 ಡಿಗ್ರಿ ದಕ್ಷಿಣ, ಮತ್ತೆ ಇಲ್ಲಿರ್ತಕ್ಕಂಥದ್ದು ಯಾವುದು ಇದು. ಓಕೆನಾ, ಇದಕ್ಕೆ 60 ಡಿಗ್ರಿ ದಕ್ಷಿಣ ಅಂತ ಬರೀಬಹುದು. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಸರ್ ಇದಕ್ಕೆ ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವ ಅಂತ ಕರೀಬಹುದು. 90 ಡಿಗ್ರಿ ಉತ್ತರ ಆಗ್ಬಿಡ್ತದ. ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು 90 ಡಿಗ್ರಿ ದಕ್ಷಿಣ ಆಗ್ಬಿಡ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ಕ್ಲಿಯರ್ ಅದ ಅನ್ಕೊಳ್ರಿ. ಓಕೆನಾ, ನೋಡ್ರಿ ಇವಾಗ ಸರ್ ಈ ಒಂದು ಅಕ್ಷಾಂಶ ಯಾವ್ಯಾವ ಅಕ್ಷಾಂಶಗಳನ್ನ ನಾ ಇಲ್ಲಿ ಗುರುತಿಸಿದ್ದೀನಿ ಅದರ ಮೇಲೆ ನೀವು ನೋಡಿದ್ರೆ ಯಾವ ಅಕ್ಷಾಂಶದ ಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಉಷ್ಣಾಂಶ ಇರ್ತದ ಅಲ್ಲಿ ಏನಾಗ್ತದಂದ್ರೆ ಮಾರುತಗಳು ಊರ್ಧ್ವಮುಖವಾಗಿ ಮೇಲಕ್ಕೆ ಚಲನೆ ಮಾಡುವುದನ್ನ ನೋಡ್ತೀವಿ. ಆದ್ದರಿಂದ ಅಲ್ಲಿರ್ತಕ್ಕಂಥ ಮಾರುತಗಳು ಎಲ್ಲ ಮೇಲ್ಗಡೆ ಚಲನೆ ಮಾಡ್ತಾವ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ವಾಯುವಿನ ಒತ್ತಡ ಕಡಿಮೆ ಆಗ್ಬಿಟ್ಟಿರ್ತದ. ವಾಯುವಿನ ಒತ್ತಡ ಯಾವ ತರ ಕಡಿಮೆ ಆಗ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನೀವು ಈ ತರ ಒಂದು ಸರ್ಫೇಸ್ ಅದ ಅನ್ಕೊಡ್ರಿ. ಇದರದ ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಅಥವಾ ಟೆಂಪರೇಚರ್ ಕಡಿಮೆ ಇತ್ತು ಅಂದ್ರೆ ವಿಚಾರ ಮಾಡ್ರಿ, ಈ ಸರ್ಫೇಸ್ ಮೇಲೆ ಅಥವಾ ಈ ಒಂದು ಮೇಲ್ಭಾಗದಲ್ಲಿ ವಾಯುವಿನ ಕಣಗಳ ಸಂಖ್ಯೆ ಬಹಳ ಜಾಸ್ತಿ ಕಂಡು ಬರ್ತದ. ಆದ್ದರಿಂದ ಏನಾಗ್ತದ, ಈ ವಾಯುವಿನ ಕಣಗಳಿಂದ ಇಲ್ಲಿ ಅಧಿಕ ಒತ್ತಡ ರಚನೆಗೊಂಡು ಬಿಟ್ಟಿರ್ತದ. ಅದೇ ಇನ್ನೊಂದು ಸರ್ಫೇಸ್ ತಗೊಳ್ರಿ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಅದ ಅನ್ಕೊಡ್ರಿ, ಇಲ್ಲಿ ಇರ್ತಕ್ಕಂಥ ವಾಯುವಿನ ಕಣಗಳ ಸಂಖ್ಯೆ ಬಹಳ ಕಡಿಮೆ ಇರ್ತದ. ಆದ್ದರಿಂದ ಇಲ್ಲಿ ಉಂಟಾಗಿರ್ತಕ್ಕಂಥ ಒತ್ತಡ, ವಾಯುವಿನಿಂದ ಏನು ಉಂಟಾಗಿರ್ತದ ಒತ್ತಡ ಅದು ಬಹಳ ಕಡಿಮೆ ಇರ್ತದ. ಅದಕ್ಕೆ ನಾವು ಲೋ ಪ್ರೆಷರ್ ಅಂತ ಕರಿತೀವಿ. ಇದೇ ರೀತಿ ಟೆಂಪರೇಚರ್ ಜಾಸ್ತಿ ಇದ್ರೆ ಲೋ ಪ್ರೆಷರ್, ಟೆಂಪರೇಚರ್ ಕಡಿಮೆ ಇದ್ರೆ ಹೈ ಪ್ರೆಷರ್ ಅನ್ನೋದನ್ನ ನಾವು ಭೂಮಿ ಮೇಲೆ ಗುರುತಿಸ್ಕೊಂಡ್ ಬಿಡ್ಬೇಕು. ಅವಾಗ್ಲೇ ನಮಗೇನು ಗೊತ್ತಾಗ್ತದಂದ್ರೆ ಮಾರುತಗಳು ಯಾವ ದಿಕ್ಕಿನಿಂದ ಅಥವಾ ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಹೋಗ್ತಾವ ಅನ್ನೋದು ಗೊತ್ತಾಗ್ಬಿಡ್ತದೆ. ಓಕೆನಾ, ಇದೇನಾಗ್ಬಿಡ್ತದೆ ಲೋ ಪ್ರೆಷರ್ ಆಗ್ತದ. ಈ 30 ಡಿಗ್ರಿ ನಾರ್ತ್ ಮತ್ತು 30 ಡಿಗ್ರಿ ಸೌತ್ ಕಡೆಗೆ ಹೈ ಪ್ರೆಷರ್ ಅನ್ನ ನೋಡ್ತಿರ್ತೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮಾರುತಗಳು ಊರ್ಧ್ವಮುಖವಾಗಿ ಕೆಳಗಡೆ ಚಲನೆ ಮಾಡ್ತಿರ್ತಾವ. ಇಲ್ಲಿರ್ತಕ್ಕಂಥ ಮಾರುತಗಳು ಊರ್ಧ್ವಮುಖವಾಗಿ ಮೇಲ್ಗಡೆ ಚಲನೆ ಮಾಡ್ತಿರ್ತಾವ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ರಿ ಗೊತ್ತಾಗ್ತದೆ ನಿಮಗ. ಓಕೆ, ನೋಡ್ರಿ ಇಲ್ಲಿ 60 ಡಿಗ್ರಿಯ ಕಡೆ ನೋಡ್ರಿ, ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಲೋ ಪ್ರೆಷರ್ ಅನ್ನ ನೋಡ್ತೀವಿ. ಆಮೇಲೆ 90 ಡಿಗ್ರಿ ಕಡೆಗೆ ನಾವೇನ್ ನೋಡ್ತೇವೆ ಅಂದ್ರೆ ಹೈ ಪ್ರೆಷರ್ ಅನ್ನ ನೋಡ್ತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಲೈಕ್ ದಿಸ್. ಓಕೆ, ಇಷ್ಟೆಲ್ಲ ಇಲ್ಲೇನೂ ಕೂಡ ನಾವು ಹೈ ಪ್ರೆಷರ್ ಅಂತ ಗುರುತಿಸಿವಿ. ಓಕೆನಾ, ಇಲ್ಲಿ ನೋಡ್ರಿ ಇವಾಗ ಮಾರುತಗಳು ಎಲ್ಲಿಂದ ಎಲ್ಲಿ ಚಲನೆ ಮಾಡ್ತಾವ ಅಂತ ಕೇಳ್ಬಿಟ್ರೆ ಏನ್ ಹೇಳ್ತೀರಿ? ಮಾರುತಗಳು ಎಲ್ಲಿಂದ ಎಲ್ಲಿಗೆ ಚಲನೆ ಮಾಡ್ತಾವೋ ಮಾರುತಗಳನ್ನ ನಾ ಇಲ್ಲಿ ತೋರಿಸ್ತಿದೀನಿ ನೋಡ್ರಿ. ಮಾರುತಗಳು ಹೆಚ್ಚು ಒತ್ತಡ ಪಟ್ಟಿ ಅಥವಾ ಅಧಿಕ ಒತ್ತಡ ಪಟ್ಟಿ ಏನ್ 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ ಕಂಡು ಬರ್ಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಯಾಕಡೆ ಹೋಗ್ಬೇಕು? ಲೋ ಪ್ರೆಷರ್ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ನೋಡ್ಕೊಂಡ್ಬಿಟ್ಟಿದ್ದೇವೆ. ಮಾರುತಗಳ ಚಲನೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ. ಆದ್ದರಿಂದ ಇಲ್ಲಿನೂ ಕೂಡ ನಾವು ಮಾರುತಗಳನ್ನ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಕಡೆಗೆ ನಾವು ಈ ತರ ಕಳಿಸಿದ್ರೆ ಡೆಫಿನೆಟ್ಲಿ ಮಾರುತಗಳ ಚಲನೆ ಈ ತರ ಕಾಣ್ತಿರ್ತದ. ಓಕೆನಾ, ಇದು ರೀತಿ ಕಾಣ್ತಿರ್ಬೋದು ನೋಡ್ರಿ. ಇಲ್ಲಿ ಅಧಿಕ ಒತ್ತಡ ಅದ, ಇಲ್ಲಿ ಕಡಿಮೆ ಒತ್ತಡ ಅದ. ಆದ್ದರಿಂದ ಮಾರುತಗಳನ್ನ ಈ ತರನು ಕೂಡ ತೋರಿಸಬಹುದು. ಓಕೆನಾ, ಸೊ ಮಾರುತಗಳನ್ನ ಈ ತರನು ಕೂಡ ತೋರಿಸಬಹುದು ಮತ್ತು ಮಾರುತಗಳನ್ನ ಇದೂ ತರ ಕೂಡ ತೋರಿಸಬಹುದು. ಓಕೆನಾ, ನೋಡ್ರಿ ಎಲ್ಲಾ ಡೈರೆಕ್ಷನ್ಸ್ ಗಳನ್ನ ನೋಡ್ರಿ ನೀಟಾಗಿ ನಿಮ್ಗೆ ಗೊತ್ತಾಗ್ತದ. ಮಾರುತಗಳು ಎಲ್ಲ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲನೆ ಮಾಡೋದನ್ನ ನೋಡ್ತೀವಿ. ಇಲ್ಲೇನೂ ಕೂಡ ನಾವು ಮಾರುತಗಳನ್ನ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ತೋರಿಸಿದೀವಿ. ಓಕೆನಾ, ನೋಡ್ರಿ ಎಷ್ಟು ಕ್ಲಿಯರ್ ಅದ ಅನ್ಕೊಂಡಿದೀನಿ. ಓಕೆನಾ, ಇವಾಗ ನಾವು ಏನ್ ಮಾಡ್ಬೇಕು? ಕೊರಿಯೋಲಿಸ್ ಫೋರ್ಸ್ ಅನ್ನ ಇದರ ಮೇಲೆ ಅಪ್ಲೈ ಮಾಡ್ಬಿಟ್ರೆ ಉತ್ತರ ಗೋಳಾರ್ಧದಲ್ಲಿ ಎಲ್ಲಾ ಮಾರುತಗಳನ್ನ ಬಲಗಡೆ ಓರೆ ಮಾಡಿ ಚಲಿಸುವಂಗ ನಾವು ತೋರಿಸ್ಬೇಕು. ಓಕೆನಾ, ವಾಟ್ ಎವರ್ ದ winds which are present in the northern hemisphere, they get influenced by Coriolis force and they have to get deflected by the Coriolis force towards right side. ಆ ರೈಟ್ ಸೈಡ್ ಡಿಫ್ಲೆಕ್ಷನ್ ಅನ್ನ ನಾ ಸ್ವಲ್ಪ ಬೇರೆ ಕಲರ್ಲೆ ಡ್ರಾ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ನೋಡ್ರಿ ಇಲ್ಲಿರ್ತಕ್ಕಂಥ ಮಾರುತಗಳನ್ನ ನಾನ್ ರೈಟ್ ಸೈಡ್ ತೋರಿಸ್ಬಿಟ್ಟೆ ಅಂದ್ರೆ ಈ ಒಂದು ಮಾರುತವನ್ನು ನೋಡ್ರಿ. ರೈಟ್ ಸೈಡ್ ಡಿಫ್ಲೆಕ್ಷನ್ ಅಂದ್ರೆ ಯಾವ ಕಡೆ ಆಗ್ತದ? ನಾವು ಈ ತರ ನೋಡಿದ್ವಿ ಅಂದ್ರೆ ರೈಟ್ ಸೈಡ್ ಯಾವ ಕಡೆ ಆಗ್ತದ ನೋಡ್ರಿ. ಡೈರೆಕ್ಷನ್ ಯಾವ ಕಡೆ ಅದ ಆ ಕಡೆ ನಿಂತ್ಕೊಂಡು ನೋಡ್ಬೇಕು. ಸೊ ಈ ಕಡೆ ರೈಟ್ ಆಗ್ತದ, ಈ ಕಡೆ ಲೆಫ್ಟ್ ಆಗ್ಬಿಡ್ತದ. ಆದ್ದರಿಂದ ರೈಟ್ ಸೈಡ್ ಡಿಫ್ಲೆಕ್ಷನ್ ಅಂದ್ರೆ ಇದೇ ತರ ಕಾಣ್ತಿರ್ಬೇಕು ಅದು. ಓಕೆನಾ, ಸೊ ಇಲ್ಲಿ ಸಮಶೀತೋಷ್ಣ ವಲಯದಲ್ಲಿ ಇರ್ತಕ್ಕಂಥ ಮಾರುತಗಳು, ಉತ್ತರ ಸಮಶೀತೋಷ್ಣ ವಲಯದಲ್ಲಿ ಇರ್ತಕ್ಕಂಥ ಮಾರುತಗಳು ಎಕ್ಸಾಕ್ಟ್ಲಿ ಈ ತರ ಕಾಣ್ತಿರ್ಬೇಕು. ಅದೇ ರೀತಿ ನಾವು ಮಾರುತಗಳನ್ನ ಇದನ್ನ ರೈಟ್ ಸೈಡ್ ತೋರ್ಸೋದಿದ್ರೆ ಇಲ್ಲಿ ಡೈರೆಕ್ಷನ್ ಉಲ್ಟಾದ. ಆದ್ದರಿಂದ ಡೈರೆಕ್ಷನ್ ಉಲ್ಟಾನೇ ತೋರಿಸ್ಬೇಕು ನಾವು. ಇಲ್ಲಿ ರೈಟ್ ಸೈಡ್ ಅಂದ್ರೆ ಇದೇ ಆಗ್ಬಿಡ್ತದ. ಓಕೆನಾ, ರೈಟ್ ಸೈಡ್ ಡಿಫ್ಲೆಕ್ಷನ್ ಅಂದ್ರೆ ಈ ತರ ಕಾಣ್ತಿರ್ತಾವ. ಇಲ್ಲಿ ನಾವು ಲೆಫ್ಟ್ ಸೈಡ್ ತೋರಿಸ್ಬೇಕು. ಇವಾಗ ಈ ಒಂದು ಡೈರೆಕ್ಷನ್ ನ ಲೆಫ್ಟ್ ಸೈಡ್ ತೋರಿಸಿದ್ರೆ ಯಾವ ತರ ಕಾಣ್ತದ ನೋಡ್ರಿ. ಲೆಫ್ಟ್ ಸೈಡ್ ಓರೆ ಮಾಡಿ ತೋರಿಸಿದ್ರೆ ಡೆಫಿನೆಟ್ಲಿ ಈ ಮಾರುತಗಳು ಈ ತರ ಕಂಡು ಬರ್ತಿರ್ತಾವ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಾರುತಗಳು ಈ ತರ ಕಾಣ್ತಿರ್ತಾವ. ಓಕೆನಾ, ಇಲ್ಲಿ ನೋಡ್ರಿ ಲೆಫ್ಟ್ ಸೈಡ್ ತೋರಿಸ್ಬೇಕಲ್ಲ, ದಕ್ಷಿಣ ಗೋಳಾರ್ಧದಲ್ಲಿ ಇರ್ತಕ್ಕಂಥ ಮಾರುತಗಳು. ಆದ್ದರಿಂದ ಮಾರುತಗಳನ್ನ
ನಾನು ಲೆಫ್ಟ್ ಸೈಡ್ ತೋರಿಸಿದ್ರೆ ಡೆಫಿನೆಟ್ಲಿ ಈ ತರ ಓರೆಯಾಗಿ ಚಲನೆ ಮಾಡೋದನ್ನ ನೋಡ್ತಿರ್ತೀವಿ. ಇದೆಲ್ಲ ಓರೆ ಎದಕ್ಕೆ ಆಗ್ಲಿತ್ತಾವ ಅಂತ ಕೇಳ್ಬಿಟ್ರೆ ಏನ್ ಹೇಳ್ತೀರಿ ನೀವು? ಸರ್, ಭೂಮಿಯ ಅಕ್ಷ ಭ್ರಮಣೆಯ ಪ್ರಭಾವದಿಂದ ನಮ್ಮ ಭೂಮಿಯ ಮೇಲೆ ಒಂದು ಶಕ್ತಿಯ ರಚನೆ ಆಗುವುದು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೊರಿಯೋಲಿಸ್ ಬಲ ಅಥವಾ ಕೊರಿಯೋಲಿಸ್ ಶಕ್ತಿ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ರಿ, ಶೀತ ವಲಯದಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಇಲ್ಲಿ ರೈಟ್ ಸೈಡ್ ಡಿಫ್ಲೆಕ್ಷನ್ ಅಂದ್ರೆ ಹೆಂಗ್ ಕಾಣ್ತಿರ್ತದ ನೋಡ್ರಿ, ಈ ತರ ಕಾಣ್ತಿರ್ಬೇಕಿದು ರೈಟ್ ಸೈಡ್ ಡಿಫ್ಲೆಕ್ಷನ್ ಅಂದ್ರೆ. ಇದೇ ರೀತಿ ಇಲ್ಲಿ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ ತೋರಿಸೋದಿದ್ರೆ ಈ ತರ ಕಾಣ್ತಿರ್ಬೇಕು. ಓಕೆನಾ? ನೋಡ್ರಿ, ಸೊ ಇಷ್ಟು ಡೈಗ್ರಾಮ್ ಬಂದ ನಂತರ ನಮ್ಗೆಲ್ಲ ಗೊತ್ತಾಗ್ಬಿಡ್ತದ. ಸೊ ನಾವು ಇದೇನ್ ಗ್ರೀನ್ ಕಲರ್ ಏನ್ ಅರೋ ಮಾರ್ಕ್ ಗಳನ್ನ ತೋರಿಸಿದೀನಿ ನಾನು, ಅದು ಜಸ್ಟ್ ಫಾರ್ ರೆಫರೆನ್ಸ್. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗ್ತದಂತೆ ಗೊತ್ತಾಗ್ತದ. ಬಟ್ ಇಲ್ಲಿ ಕೊರಿಯೋಲಿಸ್ ಪರಿಣಾಮದಿಂದ ಯಾವ ರೀತಿ ಎಲ್ಲಾ ಮಾರುತಗಳು ಬಲಗಡೆ ಮತ್ತೆ ಎಡಗಡೆ ಓರೆಯಾಗಿದ್ದನ್ನ ನೋಡ್ಲಿತ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತದ. ಸರ್, ಇವಾಗ ನೋಡ್ರಿ, ಇಲ್ಲಿ 30 ಡಿಗ್ರಿ ಉತ್ತರದ ಮೇಲೆ ಹೈ ಪ್ರೆಷರ್ ಅದ. ಈ 30 ಡಿಗ್ರಿ ಉತ್ತರಕ್ಕೆ ಇರ್ತಕ್ಕಂತ ಆ ವಲಯವನ್ನ ನಾವು ಏನಂತ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ 30 ಡಿಗ್ರಿ ಉತ್ತರಕ್ಕೆ ಇರ್ತಕ್ಕಂತ ಆ ಒಂದು ವಲಯವನ್ನ ನಾವು ಉಪ ಉಷ್ಣ ವಲಯ ಅಂತ ಕರಿತೀವಿ. ಉತ್ತರ ಉಪ ಉಷ್ಣ ವಲಯ ಅಂತ ಕರಿತೀವಿ, ಅಥವಾ ನಾರ್ದರ್ನ್ ಸಬ್ ಟ್ರಾಪಿಕಲ್ ಝೋನ್ ಅಂತ ಕರಿತೀವಿ. ಆ ನಾರ್ದರ್ನ್ ಸಬ್ ಟ್ರಾಪಿಕಲ್ ಝೋನ್ ಅಲ್ಲಿ ಯಾವ ಪ್ರೆಷರ್ ಅದ? ಹೈ ಪ್ರೆಷರ್ ಅದ. ಸೊ ಅದನ್ನು ಕೂಡ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿ 60 ಡಿಗ್ರಿ ಅಂದ್ಕೊಳ್ಳಿ ಏನಾಗ್ಬಿಡ್ತದ? ಸಬ್ ಪೋಲಾರ್ ಝೋನ್ ಆಗ್ಬಿಡ್ತದ ಅದು. ಆ ಸಬ್ ಪೋಲಾರ್ ಝೋನ್ ಕಡೆ ಯಾವ ಪ್ರೆಷರ್ ಅದ ನೋಡ್ರಿ, ಲೋ ಪ್ರೆಷರ್ ಅದ. ಅದನ್ನು ಕೂಡ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ಅದರ್ ಬೇಸಿಸ್ ಮೇಲೆನೆ ನಮಗ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ಇರ್ತಾವ. ಓಕೆ, ನೀವೆಲ್ಲ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಸ್ಲೈಡ್ಸ್ ಅಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾವು ಆರಾಮ್ಸೆ ಸಾಲ್ವ್ ಮಾಡಬಹುದು. ಓಕೆನಾ? ಓಕೆ, ಇಷ್ಟೆಲ್ಲ ಆದ ನಂತರ ನೋಡ್ರಿ, ಇಷ್ಟೆಲ್ಲ ಆದ ನಂತರ ನಾವು ಇದಕ್ಕೆ ನೇಮಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ನೇಮಿಂಗ್ ಮಾಡಿದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ನೇಮಿಂಗ್ ಮಾಡಿದ್ರೆ ಸರ್, ಇಲ್ಲಿ ಉಷ್ಣವಲಯದಲ್ಲಿರ್ತಕ್ಕಂಥ ಈ ಒಂದು ಮಾರುತಗಳು ಉಪ ಉಷ್ಣವಲಯದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲನೆ ಮಾಡುವಂತಹ ಮಾರುತಗಳು. ಈ ಮಾರುತಗಳಿಗೆ ನಾವು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಆದ್ರೆ ಈ ಮಾರುತಗಳು ವಾಣಿಜ್ಯ ಮಾರುತಗಳಾಗಿದ್ರೆ ನಾವು ಡೈರೆಕ್ಷನ್ ಅನ್ನ ನೋಡ್ಬೇಕು. ಡೈರೆಕ್ಷನ್ ನೋಡಿದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಈ ತರ ಮಾರುತಗಳು ಬಂದಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಿರತಕ್ಕಂಥ ಮಾರುತಗಳು, ಆದ್ದರಿಂದ ಪಶ್ಚಿಮೀಯ ಆಗ್ಬಿಡ್ತಾವು. ಓಕೆನಾ? ಈ ತರ ಮಾರುತಗಳನ್ನ ನೋಡಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಕ್ಕಂಥ ಮಾರುತಗಳು ಪೂರ್ವೀಯ ಮಾರುತಗಳಾಗ್ಬಿಡ್ತಾವ. ಇದೇ ರೀತಿ ದಕ್ಷಿಣೀಯ ಮಾರುತಗಳು ಮತ್ತು ಉತ್ತರೀಯ ಮಾರುತಗಳು. ಈ ಕಡೆಯಿಂದ ಬಂದಿರತಕ್ಕಂಥ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ, ಈ ಕಡೆಯಿಂದ ಬಂದಿರತಕ್ಕಂಥ ಮಾರುತಗಳು ನೈಋತ್ಯದಿಂದ ಈಶಾನ್ಯಕ್ಕೆ. ಈ ಕಡೆಯಿಂದ ಬಂದಿರತಕ್ಕಂಥ ಮಾರುತಗಳನ್ನ ನಾವು ಆಗ್ನೇಯ ಮಾರುತಗಳಂತ ಕರೆದ, ಈ ಕಡೆಯಿಂದ ಬಂದಿರತಕ್ಕಂಥ ಮಾರುತಗಳನ್ನ ನಾವು ಸರ್ ವಾಯುವ್ಯ ಮಾರುತಗಳಂತ ಕರಿಬಹುದು. ಸೊ ಇಲ್ಲಿರ್ತಕ್ಕಂಥ ಉತ್ತರ ಉಪ ಉಷ್ಣವಲಯದಲ್ಲಿರ್ತಕ್ಕಂಥ ಮಾರುತಗಳನ್ನ ನೋಡ್ರಿ, ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಚಲನೆ ಮಾಡ್ಲಿಕ್ಕತ್ತವು. ಮೇ ಬಿ ಸರ್, ಇಲ್ಲಿರ್ತಕ್ಕಂಥ ಮಾರುತಗಳು ಇದ್ರ ಜೊತೆ ಹೊಂದಿಕತ್ತವ ಅಂದ್ರೆ ಡೆಫಿನೆಟ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಚಲನೆ ಮಾಡುವಂತ ಮಾರುತಗಳು ಕಂಡುಬರ್ಲಿಕ್ತಾವೆ. ಎಲ್ಲಿ? ಇಲ್ಲಿ ಉತ್ತರ ಉಷ್ಣವಲಯದಲ್ಲಿ. ಆದ್ದರಿಂದ ಆ ಮಾರುತಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರ್ ಈಶಾನ್ಯ ವಾಣಿಜ್ಯ ಮಾರುತಗಳಂತ ಕರಿತೀವಿ. ಈಶಾನ್ಯ ವಾಣಿಜ್ಯ ಮಾರುತಗಳು, ಅಥವಾ ಇದಕ್ಕೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ ಅಂತಾನು ಕರೀತಾರ ಇಂಗ್ಲಿಷ್ ಅಲ್ಲಿ. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ನಾವು ನೇಮಿಂಗ್ ಮಾಡ್ತೇವೆ. ಈ ಮಾರುತಗಳನ್ನೆಲ್ಲ ಉಷ್ಣವಲಯದಲ್ಲಿ ಇರತಕ್ಕಂಥ ಎಲ್ಲಾ ಮಾರುತಗಳನ್ನ ವಾಣಿಜ್ಯ ಮಾರುತಗಳಂತಾನೆ ಕರಿತೀವಿ. ಬಟ್ ಈ ಒಂದು ವಾಣಿಜ್ಯ ಮಾರುತದಲ್ಲಿ ಮತ್ತೆ ಈ ಒಂದು ವಾಣಿಜ್ಯ ಮಾರುತದಲ್ಲಿ ಸ್ವಲ್ಪ ಡಿಫರೆನ್ಸ್ ಅದ. ಏನ್ ಡಿಫರೆನ್ಸ್ ಅದ? ಅದರ ದಿಕ್ಕುಗಳೇ ಅದರ ಡಿಫರೆನ್ಸ್. ಆದ್ದರಿಂದ ಇಲ್ಲಿರ್ತಕ್ಕಂಥ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬರ್ತಿರ್ತಕ್ಕಂಥ ಮಾರುತಗಳು, ಆದ್ರೆ ದಕ್ಷಿಣ ಉಷ್ಣವಲಯದಲ್ಲಿರ್ತಕ್ಕಂಥ ಮಾರುತಗಳು ಆಗ್ನೇಯದಿಂದ ವಾಯುವ್ಯಕ್ಕೆ ಹೊಂಟಿರ್ತಕ್ಕಂಥ ಮಾರುತಗಳು. ಆದ್ದರಿಂದ ಈ ಮಾರುತಗಳನ್ನ ನಾವು ಸರ್ ಆಗ್ನೇಯ ವಾಣಿಜ್ಯ ಮಾರುತಗಳಂತ ಕರಿತೀವಿ. ಆಗ್ನೇಯ ವಾಣಿಜ್ಯ ಮಾರುತಗಳು, ಅಥವಾ ಈ ಮಾರುತಗಳಿಗೆ ನಾವು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಉತ್ತರ ಉಷ್ಣವಲಯದಲ್ಲಿ ಕಂಡುಬರ್ತಕ್ಕಂಥ ಮಾರುತಗಳಿಗೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ದಕ್ಷಿಣ ಉಷ್ಣವಲಯದಲ್ಲಿ ಕಂಡುಬರ್ತಕ್ಕಂಥ ಮಾರುತಗಳಿಗೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ವಿ ಆರ್ ಟ್ರೈಂಗ್ ಟು ನೇಮ್ ದ ವಿಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಟ್ರಾಪಿಕಲ್ ಝೋನ್. ಓಕೆ, ಇದೇ ರೀತಿ ನಾವು ಏನ್ ಮಾಡಬಹುದು, ಇಲ್ಲಿರ್ತಕ್ಕಂಥ ಸಮಶೀತೋಷ್ಣ ವಲಯದಲ್ಲಿರ್ತಕ್ಕಂಥ ಮಾರುತಗಳನ್ನ ನಾವು ನೇಮಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿ ಟ್ರೇಡ್ ವಿಂಡ್ಸ್ ಅಂದ್ರೆ ಡೆಫಿನೆಟ್ಲಿ ಅದ್ರ ಉಲ್ಟಾ ಬೀಸ್ಲಿಕ್ಕೆ ಇವು. ಆದ್ದರಿಂದ ಇದಕ್ಕೆ ನಾವು ಪ್ರತಿ ವಾಣಿಜ್ಯ ಮಾರುತಗಳು ಅಥವಾ ಆಂಟಿ ಟ್ರೇಡ್ ವಿಂಡ್ಸ್ ಅಂತಾನೂ ಕರಿಬಹುದು. ಬಟ್ ಈ ಮಾರುತಗಳನ್ನ ನೀಟಾಗಿ ನೋಡ್ರಿ, ಎಲ್ಲ ರಿಸಲ್ಟೆಂಟ್ ಮಾರುತಗಳು ಡೆಫಿನೆಟ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸ್ತಿರ್ತಕ್ಕಂಥ ಮಾರುತಗಳು. ಪಶ್ಚಿಮ ಅನ್ನೋದನ್ನ ತಗೊಂಡು ಈ ಮಾರುತಗಳಿಗೆ ನಾವು ಡೈರೆಕ್ಟ್ಲಿ ಹೆಸರು ಕೂಡ ಕೊಡಬಹುದು. ಈ ಮಾರುತಗಳಿಗೆ ನಾವು
ಪಶ್ಚಿಮೀಯ ಮಾರುತಗಳು ಅಥವಾ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕರಿಬೇಕು. ಆದ್ರೆ ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಇರತಕ್ಕಂತ ಕಾರಣದಿಂದ ಈ ಮಾರುತಗಳಿಗೆ ನಾವು ಉತ್ತರ ಪಶ್ಚಿಮೀಯ ಮಾರುತಗಳು ಅಂತ ಕರಿಬೇಕು. ಪಶ್ಚಿಮೀಯ ಮಾರುತಗಳು ಅಥವಾ ಈ ಮಾರುತಗಳಿಗೆ ಪ್ರತಿ ವಾಣಿಜ್ಯ ಮಾರುತಗಳು ಆಂಟಿ ಟ್ರೇಡ್ ವಿಂಡ್ಸ್ ಅಂತಾನೂ ಕರೀತಾರೆ. ಓಕೆನಾ? ಸೊ ಇದಕ್ಕ ನಾರ್ದರ್ನ್ ವೆಸ್ಟರ್ಲಿ ವಿಂಡ್ಸ್, ವೆಸ್ಟರ್ಲೀಸ್ ಅಂತ ಕರೀತಾರೆ. ನಾರ್ದರ್ನ್ ವೆಸ್ಟರ್ಲೀಸ್. ಸರ್ ಇಲ್ಲಿರ್ತಕ್ಕಂಥ ಮಾರುತಗಳು ನೋಡ್ರಿ, ದಕ್ಷಿಣ ಸಮಶೀತೋಷ್ಣ ವಲಯದಲ್ಲಿರ್ತಕ್ಕಂಥ ಮಾರುತಗಳು ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡದಂತಾನೆ ಕಾಣ್ಲಿರ್ತಾವ. ಯಾಕಂದ್ರೆ ನೋಡ್ರಿ ಇಲ್ಲಿರ್ತಕ್ಕಂಥ ಮಾರುತಗಳದ್ದು ರಿಸಲ್ಟೆಂಟ್ ನೋಡ್ರಿ, ರಿಸಲ್ಟೆಂಟ್ ನೋಡಿದ್ರೆ ಡೆಫಿನೆಟ್ಲಿ ಕಂಡು ಬರ್ತವೆ ಅದು ಪಶ್ಚಿಮದಿಂದ ಪೂರ್ವಕ್ಕೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಮಾರುತಗಳಿಗೆ ನಾವು ದಕ್ಷಿಣ ಪಶ್ಚಿಮೀಯ ಮಾರುತಗಳು ಅಂತ ಕರೀತಾರ, ಪಶ್ಚಿಮೀಯ ಮಾರುತಗಳು. ಅದೇ ರೀತಿ ಸದರ್ನ್ ವೆಸ್ಟರ್ಲೀಸ್ ಅಂತ ಕರೀತಾರ, ಸದರ್ನ್ ವೆಸ್ಟರ್ಲೀಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ ಯಾವ ತರ ನಾವು ನೇಮಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ, ಇದನ್ನೇ ನಾವು ಅಲ್ಟಿಮೇಟ್ಲಿ ನೆನಪಿಡ್ಬೇಕಾಗಿದ್ದು. ಓಕೆನಾ? ಸೊ ಇವಾಗ ಉಷ್ಣವಲಯದಲ್ಲಿ ಇರತಕ್ಕಂಥ ಎಲ್ಲ ಮಾರುತಗಳು ಗೊತ್ತದು, ಅದೇ ರೀತಿ ಸಮಶೀತೋಷ್ಣ ವಲಯದಲ್ಲಿ ಇರತಕ್ಕಂಥ ಎಲ್ಲ ಮಾರುತಗಳು ಗೊತ್ತದು. ಆದ್ರೆ ಶೀತವಲಯದಲ್ಲಿ ಇರ್ತಕ್ಕಂಥ ಮಾರುತಗಳನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ಅಲ್ಲಿರ್ತಕ್ಕಂಥ ಮಾರುತಗಳು ಡೆಫಿನೆಟ್ಲಿ ಸರ್ ಈ ಮಾರುತಗಳನ್ನ ನಾವ್ ಏನಂತ ಕರಿಬೇಕು ನೋಡ್ರಿ, ನಾವ್ ಏನಂತ ಕರಿಬೇಕು, ಈ ಮಾರುತಗಳು ರಿಸಲ್ಟೆಂಟ್ ವಿಂಡ್ಸ್ ಗಳನ್ನ ನೋಡಿದ್ರೆ ಡೆಫಿನೆಟ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ, ಈಸ್ಟ್ ಟು ವೆಸ್ಟ್ ಬೀಸ್ತಿರ್ತಾವ. ಆದ್ದರಿಂದ ಈ ವಿಂಡ್ಸ್ ಗಳಿಗೆ ಸೋರ್ಸ್ ಯಾವುದು? ಈಸ್ಟ್. ಆದ್ದರಿಂದ ಈಸ್ಟರ್ಲೀಸ್ ಅಂತ ಕರೀತಾರ ಅಥವಾ ಪೂರ್ವೀಯ ಮಾರುತಗಳು ಅಂತ ಕರೀತಾರ. ಈಸ್ಟರ್ಲಿ ವಿಂಡ್ಸ್ ಎಲ್ಲದಾವು ಶೀತ ವಲಯದಲ್ಲದಾವು. ಆದ್ದರಿಂದ ಪೋಲಾರ್ ಈಸ್ಟರ್ಲೀಸ್ ಅಥವಾ ಶೀತ ವಲಯದ ಪೂರ್ವೀಯ ಮಾರುತಗಳು ಅಂತ ಕರೀತಾರ. ಸೊ ನೋಡ್ರಿ ಇಲ್ಲೇ ಪೋಲಾರ್ ಈಸ್ಟರ್ಲೀಸ್. ಬಟ್ ನಾರ್ದರ್ನ್ ಸೈಡ್ ಅಲ್ಲಿ ಇರ್ತಕ್ಕಂಥ ಕಾರಣದಿಂದ ಈ ಮಾರುತಗಳಿಗೆ ನಾವು ನಾರ್ದರ್ನ್ ಪೋಲಾರ್ ಈಸ್ಟರ್ಲೀಸ್ ಅಥವಾ ಜಸ್ಟ್ ಈಸ್ಟರ್ಲೀಸ್ ಅಂತ ಕರೆದ್ರು ನಡೀತದ. ಸೊ ನಾರ್ದರ್ನ್ ಪೋಲಾರ್ ಈಸ್ಟರ್ಲೀಸ್ ಅಥವಾ ಉತ್ತರ ಶೀತ ವಲಯದ ಯಾವ ಮಾರುತಗಳು? ಪೂರ್ವೀಯ ಮಾರುತಗಳು ಅಂತ ಕರೀತಾರೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ದಕ್ಷಿಣ ಶೀತ ವಲಯದಲ್ಲೂ ಕೂಡ ಇರತಕ್ಕಂಥ ಮಾರುತಗಳನ್ನ ನಾವು ದಕ್ಷಿಣ ಶೀತ ವಲಯದ ಪೂರ್ವೀಯ ಮಾರುತಗಳು ಅಥವಾ ಸದರ್ನ್ ಪೋಲಾರ್ ಈಸ್ಟರ್ಲೀಸ್ ಅಂತ ಕರೀತಾರೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಅಬೌಟ್ ಹೌ ದೀಸ್ ವಿಂಡ್ಸ್ ಆರ್ ಫಾರ್ಮ್ಡ್ ಅಂಡ್ ಹೌ ದೇ ಆರ್ ಗೆಟಿಂಗ್ ಡಿಫ್ಲೆಕ್ಟೆಡ್ ಅಂಡ್ ಹೌ ದೇ ಆರ್ ನೇಮ್ಡ್. ನೇಮಿಂಗ್ ಗೊತ್ತಾಗದ, ಫಾರ್ಮಿಂಗ್ ಗೊತ್ತಾಗದ, ಅಂಡ್ ವಿ ಆಲ್ಸೋ ಅಂಡರ್ಸ್ಟುಡ್ ಅಬೌಟ್ ಡಿಫ್ಲೆಕ್ಷನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಒಂದ್ ವೇಳೆ ವಾಣಿಜ್ಯ ಮಾರುತಗಳು ಉತ್ತರ ಉಷ್ಣವಲಯದಲ್ಲಿ ಕಂಡು ಬಂದರೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲನೆ ಮಾಡ್ಲಿಕ್ಕೆ ಅಂತ ಕೇಳ್ಬಿಟ್ರೆ ಏನ್ ಹೇಳ್ತೇನೆ ನೀವು? ಆರಾಮ್ಸೆ ಸರ್ ಈಶಾನ್ಯದಿಂದ ನೈಋತ್ಯಕ್ಕೆ. ಓಕೆನಾ? ಅದೇ ದಕ್ಷಿಣ ಉಷ್ಣವಲಯದಲ್ಲಿ ಇರತಕ್ಕಂಥ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲನೆ ಮಾಡ್ಲಿಕ್ಕೆ ಅಂತ ಕೇಳ್ಬಿಟ್ರೆ ಏನ್ ಹೇಳ್ತೀರಿ ನೀವು? ಸರ್ ಸೌತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಗೆ ಅಥವಾ ಆಗ್ನೇಯದಿಂದ ವಾಯುವ್ಯಕ್ಕೆ ಚಲನೆ ಮಾಡ್ತಿರ್ತಕ್ಕಂಥ ಮಾರುತಗಳು ಯಾವುವು? ವಾಣಿಜ್ಯ ಮಾರುತಗಳು ದಕ್ಷಿಣ ಉಷ್ಣವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ? ಸೊ ಇಷ್ಟೆಲ್ಲ ಗೊತ್ತಾದ ನಂತರ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಎಕ್ಸಾಕ್ಟ್ಲಿ ಇಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಎಲ್ಲಿ ಕಂಡು ಬರ್ಲಿಕ್ತಾವ ಆ ಒಂದು ವಲಯವನ್ನ ಅಥವಾ ಎಲ್ಲಿ ಸಂಧಿಸ್ಲಿಕ್ತಾವ ಆ ಒಂದು ವಲಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಯಾವುದು ಸರ್? ಇಲ್ಲಿರ್ತಕ್ಕಂಥ ಈ ಒಂದು ವಲಯ ಸರ್. ಯಾವ ವಲಯ? ಈಗ ಸದ್ಯ ಈ ಒಂದು ಡಯಾಗ್ರಾಮ್ ಅಲ್ಲಿ ಸಮಭಾಜಕ ವೃತ್ತನೇ ಸಂಧಿಸುವಂತ ವಲಯವಾಗಿ ಕಾಣ್ಲಿರ್ತದ. ಬಟ್ ಇದೇ ರೀತಿ ವರ್ಷವಿಡೀ ಆ ಒಂದು ವಲಯ ಅಲ್ಲಿ ಇರಂಗಿಲ್ಲ. ಓಕೆನಾ? ಯಾಕಂದ್ರೆ ಇವಾಗ ಈಶಾನ್ಯ ವಾಣಿಜ್ಯ ಮಾರುತಗಳು ಆಗ್ನೇಯ ವಾಣಿಜ್ಯ ಮಾರುತಗಳು ಎಕ್ಸಾಕ್ಟ್ಲಿ ಸಮಭಾಜಕ ವೃತ್ತದ ಮೇಲೆ ಸಂಧಿಸೋದನ್ನ ನೋಡ್ಲಿತ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೇನು ಕೂಡ ವಿಂಡ್ ಅದ ಅಥವಾ ಇಲ್ಲೇನು ಕೂಡ ವಿಂಡ್ ಅದ, ಎರಡು ಸಂಧಿಸೋದು ಎಲ್ಲಿ ನೋಡ್ಲಿತ್ತೀವಿ? ಸಮಭಾಜಕ ವೃತ್ತದ ಮೇಲೆ. ಸಂಧಿಸಿದ ನಂತರ ಇಲ್ಲಿರ್ತಕ್ಕಂಥ ಈ ಒಂದು ವಿಂಡ್ ಸಂಧಿಸಿದ ನಂತರ ನೋಡ್ರಿ, ನಮ್ಮ ಭೂಮಿಯ ಅಕ್ಷಭ್ರಮಣೆಯ ಪ್ರಭಾವದಿಂದ ಏನಾಗ್ತದಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಸಮಭಾಜಕ ವೃತ್ತದ ಮೇಲೆ ಅಥವಾ ಸಂಧಿಸಿದ ಒಂದು ವಲಯದಲ್ಲಿ ಏನಾಗ್ತದಂದ್ರೆ ಒಂದು ವಿಂಡ್ ಸ್ಟಾರ್ಟ್ ಆಗ್ತದೆ ಸರ್. ಈ ವಿಂಡ್ ಎಕ್ಸಾಕ್ಟ್ಲಿ ಈ ತರ ಹೊಂಟಿರ್ತದ. ಯಾವ ಕಡೆ ಹೊಂಟಿರ್ತದ? ಪಶ್ಚಿಮದಿಂದ ಪೂರ್ವಕ್ಕೆ. ಈ ಒಂದು ಮಾರುತವನ್ನ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಓಕೆನಾ? ಈ ಡೋಲ್ಡ್ರಮ್ಸ್ ಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ಬಿಟ್ರೆ ITCZ ಎಂಬ ವಲಯ ಎಲ್ಲಿರ್ತದ ಆ ಒಂದು ವಲಯದಲ್ಲಿ ಡೋಲ್ಡ್ರಮ್ಸ್ ಅನ್ನೋ ವಿಂಡ್ಸ್ ಗಳು ಕೂಡ ಇರ್ತಾವ. ಓಕೆನಾ? ಸೊ ಅದರ ಸಂಬಂಧ ಇದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಡೋಲ್ಡ್ರಮ್ಸ್ ಅಂತ ಬರೆದು ಬಿಡ್ತೇನೆ ಇಲ್ಲಿ. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಡೋಲ್ಡ್ರಮ್ಸ್ ಓಕೆನಾ? ಈ ವಲಯವನ್ನ ಏನಂತ ಕರೀತಾರ? ITCZ ಅಂತ ಕರೀತಾರ. ITCZ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ ಎಷ್ಟು ನೀಟ್ ಆಗದ ಇದು. ITCZ ಮೇಲೆ ಡೋಲ್ಡ್ರಮ್ಸ್ ಗಳ ದಿಕ್ಕು ಯಾವುದು ಅಂತ ಕೇಳ್ಬಿಟ್ರೆ
ಪಶ್ಚಿಮದಿಂದ ಪೂರ್ವಕ್ಕೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ ಇಲ್ಲೇ ಇದೇ ಡಿಗ್ರಾಮ್ ಅಲ್ಲಿ. ಆ ಡೋರ್ಡಮ್ಸ್ ಗಳು ಯಾವ ವಲಯದಲ್ಲಿ ಕಂಡುಬರ್ತಾವು? ಇಲ್ಲಿರ್ತಕ್ಕಂಥ ITCZ ಮೇಲೆ ಕಂಡುಬರ್ತಾವು. ITCZ ಅನ್ನ ನಾವು ಅಂತರ್ ಉಷ್ಣ ಸಂಧಿ ವಲಯ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಅಂತರ್ ಉಷ್ಣ ಸಂಧಿ ವಲಯ ಅಂತಾನು ಕರೀತಾರ. ಆ ಅಂತರ್ ಉಷ್ಣ ಸಂಧಿ ವಲಯ ಅಂದ್ರೆ ಅರ್ಥ ಏನು? ಈ ಉತ್ತರ ಉಷ್ಣವಲಯದ ಮತ್ತು ದಕ್ಷಿಣ ಉಷ್ಣವಲಯದ ಮಧ್ಯದಲ್ಲಿ ಇರತಕ್ಕಂಥ ವಲಯದಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳು ಮತ್ತು ಈಶಾನ್ಯ ವಾಣಿಜ್ಯ ಮಾರುತಗಳು ಸಂಧಿಸುವಂತ ಒಂದು ವಲಯವನ್ನ ನಾವು ಅಂತರ್ ಉಷ್ಣ ಸಂಧಿ ವಲಯ ಅಂತ ಕರಿತೀವಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರೀತಾರ. ಇಷ್ಟೆಲ್ಲ ಆದ ನಂತರ ನಮಗ ದಕ್ಷಿಣ ಸಮಶೀತೋಷ್ಣ ವಲಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಉತ್ತರ ಮತ್ತು ದಕ್ಷಿಣ ಸಮಶೀತೋಷ್ಣ ವಲಯವನ್ನ ಕಂಪೇರ್ ಮಾಡಿದಾಗ ಎಲ್ಲಿ ಭೂಭಾಗದ ಒಂದು ಪ್ರಮಾಣ ಜಾಸ್ತಿ ಇರ್ತದ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಕಾಂಟಿನೆಂಟಲ್ ಪಾರ್ಟ್ ಎಲ್ಲಿ ಜಾಸ್ತಿ ಅದ? Is it in northern temperate zone or is it in southern temperate zone that we see more amount of continent being present? It is in northern temperate zone. Okay na? ಉತ್ತರ ಸಮಶೀತೋಷ್ಣ ವಲಯದಲ್ಲಿ ಭೂಖಂಡಗಳ ಭಾಗ ಜಾಸ್ತಿ ಕಂಡುಬರ್ತಕ್ಕಂಥ ಕಾರಣದಿಂದ ಅಲ್ಲಿ ಆ ಭೂಖಂಡಗಳ ಮೇಲೆ ಪರ್ವತಗಳು, ಪ್ರಸ್ಥಭೂಮಿಗಳು ಅಥವಾ ಅನ್ಇವನ್ ಟೋಪೋಗ್ರಫಿ ಏನ್ ಕಂಡುಬರ್ತದ ಅದರ ಕಾರಣದಿಂದ ಇಲ್ಲಿ ಬೀಸ್ತಕ್ಕಂಥ ಪಶ್ಚಿಮೀಯ ಮಾರುತಗಳು ಏನಾಗ್ತಾವ ಅಂದ್ರೆ ಸ್ಲೋ ಆಗಿ ಬೀಸ್ತಿರ್ತಾವ. ಯಾಕಂದ್ರೆ ಒಂದು ಮಾರುತ ಈ ತರ ಹೊಂಟಿತ್ತು ಅಥವಾ ಪರ್ವತ ಮಧ್ಯದಲ್ಲೇ ಬಂದು ಬಿಡುತ್ತಂದ್ರೆ ಡೆಫಿನೆಟ್ಲಿ ಆ ಒಂದು ಪವನದ್ದು ಅಥವಾ ಮಾರುತದ್ದು ವೇಗ ಕಡಿಮೆ ಆಗ್ಬಿಡ್ತದ. ಆದರೆ ಅದೇ ಒಂದು ಮಾರುತ ಸಾಗರಗಳ ಮೇಲ್ಮೈ ಮೇಲೆ ಬೀಸುವಾಗ ಅದಕ್ಕೆ ಯಾವ ರೀತಿಯ ಅಡಚಣೆಗಳು ಕೂಡ ಇರಂಗಿಲ್ಲ. ಅಂದ್ರೆ ಬ್ಯಾರಿಯರ್ಸೇ ಇರಂಗಿಲ್ಲ, ಅಲ್ಲಿ ಪರ್ವತಗಳೇ ಇರಂಗಿಲ್ಲ ಮೇಲ್ಭಾಗದಲ್ಲಿ. ಆದ್ದರಿಂದ ಅಡಚಣೆಗಳೇ ಇರ್ಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಮಾರುತಗಳು ಕೂಡ ತುಂಬಾ ವೇಗವಾಗಿ ಬೀಸುವಂತದನ್ನ ನೋಡ್ತೀವಿ. ಅಂತ ಮಾರುತಗಳು ಈ ಉತ್ತರ ಶೀತೋಷ್ಣದಲ್ಲಿ ಜಾಸ್ತಿ ಕಂಡುಬರ್ತಾವೋ ಅಥವಾ ಇಲ್ಲಿ ಕೆಳಗಡೆ ಕಂಡುಬರ್ತಾವ ಅನ್ನೋದನ್ನ ನಾವು ಗಮನವಿಟ್ಟು ಸ್ವಲ್ಪ ಯೋಚನೆ ಮಾಡ್ಬಿಟ್ರೆ ಡೆಫಿನೆಟ್ಲಿ ಗೊತ್ತಾಗ್ಬಿಡ್ತದೆ ನಮಗ. ನೋಡ್ರಿ, ಭೂಖಂಡಗಳ ಪ್ರಮಾಣ ಉತ್ತರ ಗೋಳಾರ್ಧದಲ್ಲಿ ಜಾಸ್ತಿ ಇರತಕ್ಕಂತ ಕಾರಣದಿಂದ ಸರ್ ದಕ್ಷಿಣ ಗೋಳಾರ್ಧದಲ್ಲಿ ಬೀಸುವಂತ ಪಶ್ಚಿಮೀಯ ಮಾರುತಗಳು ಅತ್ಯಂತ ವೇಗವಾಗಿ ಚಲನೆ ಮಾಡುವುದನ್ನು ನೋಡ್ತೀವಿ. ಆದ್ದರಿಂದ ಪಶ್ಚಿಮೀಯ ಮಾರುತಗಳನ್ನ ವೇಗವಾಗಿ ಚಲನೆ ಮಾಡೋದ್ರಿಂದ ಯಾವ ರೀತಿಯ ಶಬ್ದವನ್ನ ಕ್ರಿಯೇಟ್ ಮಾಡ್ತಾವೋ ಅದರ ಆಧಾರದ ಮೇಲೆ ಮತ್ತೆ 3 ಭಾಗಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಆ ಮಾರುತಗಳನ್ನ ನೀವು ನೋಡಿದ್ರೆ ಯಾವ ತರ ಕಾಣ್ಲಿಕ್ಕೆ ನೋಡ್ರಿ. ಮಾರುತಗಳು ಇಲ್ಲಿರ್ತಕ್ಕಂಥ ಮಾರುತಗಳನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ? ಓಕೆ, ನೋಡ್ರಿ, ಇದು 30 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿ ಏನಿರ್ತದಂದ್ರೆ ಸರ್ 40 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇರ್ತದ. ಇದ್ರ ಕೆಳಗಡೆ 50 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇರ್ತದ. ಅದ್ರ ಕೆಳಗಡೆ 60 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅದ. ಈ ಪಶ್ಚಿಮೀಯ ಮಾರುತಗಳನ್ನ ಮತ್ತೆ ನಾನು ಡಿವೈಡ್ ಮಾಡ್ಬಿಟ್ಟೆ ಅಂದ್ರೆ ಡೆಫಿನೆಟ್ಲಿ ಇಲ್ಲೊಂದು ಮಾರುತ ಈ ತರ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡೋದನ್ನ ನೋಡ್ತಿರ್ತೀವಿ. ಇದೇ ರೀತಿ 50 ಡಿಗ್ರಿಯ ಅಕ್ಷಾಂಶಗಳ ಕಡೆನೂ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡುವ ಮಾರುತಗಳನ್ನ ನೋಡ್ಲಿತೀವಿ. ಇದೇ ರೀತಿ 60 ಡಿಗ್ರಿ ಅಕ್ಷಾಂಶಗಳನ್ನು ಕೂಡ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡುವಂತ ಮಾರುತಗಳನ್ನ ನೋಡ್ಲಿತೀವಿ. ಇವಾಗ ಅದಕ್ಕೆ ನಾ ಹೆಸರು ಕೊಡ್ಬೇಕಲ್ಲ, ಅವು ಸೌಂಡ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಆಧಾರದ ಮೇಲೆ ಯಾವ ರೀತಿಯ ಒಂದು ಸೌಂಡ್ ಅನ್ನ ಕ್ರಿಯೇಟ್ ಮಾಡ್ಲಿತಾವೋ ಅದರ ಆಧಾರದ ಮೇಲೆ ನಾವು ಆ ಒಂದು ಮಾರುತಗಳನ್ನ ಸರ್ 40 ಡಿಗ್ರಿ ಮೇಲಿದ್ರೆ 40ರ ಅಬ್ಬರ ಮಾರುತಗಳು, 50 ಡಿಗ್ರಿ ಮೇಲಿದ್ರೆ 50ರ ಉಗ್ರ ಮಾರುತಗಳು ಮತ್ತು 60 ಡಿಗ್ರಿ ಮೇಲಿದ್ರೆ 60ರ ಅರಚುವ ಮಾರುತಗಳು ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ನಾವ್ ಏನಂತ ಕರಿಬಹುದು? ರೂರಿಂಗ್ 40s, ಫ್ಯೂರಿಯಸ್ 50s ಅಂಡ್ ಸ್ಕ್ರೀಮಿಂಗ್ 60s ಅಂತ ಕರಿಬೇಕು. ಓಕೆನಾ? ಸೊ 40ರ ಅಬ್ಬರ ಮಾರುತ ಅಂತ ಕರಿತೀವಿ. 40ರ ಅಬ್ಬರ ಮಾರುತ. ಇದೇ ರೀತಿ 50ರ ಉಗ್ರ ಮಾರುತಗಳು, ತದನಂತರ 60ರ ಅರಚುವ ಮಾರುತಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಫ್ರಮ್ ವೇರ್ ಮೋಸ್ಟ್ ಆಫ್ ದ ಟಫ್ ಕ್ವಶನ್ಸ್, ಡಿಫಿಕಲ್ಟ್ ಕ್ವಶನ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಟಫ್ ಅದ. ಯಾವ ರೀತಿ ರೈಟ್ ಸೈಡ್ ಡಿಫ್ಲೆಕ್ಷನ್ ಆಗ್ತದೋ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ ಆಗ್ತದೆ ಅದೇ ಕನ್ಫ್ಯೂಸ್ ಆಗ್ಬಿಡ್ತದ. ಕೋರಿಯೋಲಿಸ್ ಫೋರ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಈ ತರ ನಾವು ಡಿಫ್ಲೆಕ್ಷನ್ ತೋರಿಸಿದ್ವಿ ಅಂದ್ರೆ ಡೆಫಿನೆಟ್ಲಿ ಇದೆಲ್ಲಾ ಡಯಾಗ್ರಾಮ್ ಆರಾಮ್ಸೆ ನಾವು ಡ್ರಾ ಮಾಡಬಹುದು. ಅದರ ನಂತರ ಆ ಎಲ್ಲಾ ಮಾರುತಗಳ ಹೆಸರುಗಳನ್ನು ಕೂಡ ನಾವು ಬರಿಬಹುದು. ಇಲ್ಲೇ ನೋಡ್ರಿ ಎಷ್ಟು ಮಾರುತಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದೀವಿ. ವಾಣಿಜ್ಯ ಮಾರುತಗಳನ್ನ ಉತ್ತರ ಉಷ್ಣವಲಯದಲ್ಲಿ ಮತ್ತು ದಕ್ಷಿಣ ಉಷ್ಣವಲಯದಲ್ಲಿ, ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು. ಇಲ್ಲಿ 2 ಮಾರುತಗಳಾದ್ವು. ಪಶ್ಚಿಮೀಯ ಮಾರುತಗಳಾದ್ವು, ಅದಕ್ಕೆ ನಾವು ಆಂಟಿ ಟ್ರೇಡ್ ವಿಂಡ್ಸ್ ಅಥವಾ ವೆಸ್ಟರ್ಲೀಸ್ ಅಂತಾನು ಕರಿತೀವಿ. ಇಲ್ಲಿ ನೋಡ್ರಿ, ಓಕೆ ವೇಟ್ ಮಾಡ್ರಿ, ಇಲ್ಲಿ ವೆಸ್ಟರ್ಲೀಸ್ ಸ್ವಲ್ಪ ಮಿಸ್ಟೇಕ್ ಆಗದ. ವೆಸ್ಟರ್ಲೀಸ್ ಸರಿಯಾಗಿ ಬರಿಬೇಕಾಗಿತ್ತು ನಾನು. ಓಕೆ, ವೆಸ್ಟರ್ಲೀಸ್
ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವೆಸ್ಟರ್ಲೀಸ್, ಓಕೆನಾ? ವೆಸ್ಟರ್ಲೀಸ್ ಅಂತಾನೆ ಕರೀತಾರ ಅವರು. ಕರೀತಾರ ಅದಕ್ಕ ಸಮಶೀತೋಷ್ಣ ವಲಯದಲ್ಲಿ ಇರ್ತಕ್ಕಂಥ ಮಾರುತಗಳಿಗೆ ಪಶ್ಚಿಮೀಯ ಮಾರುತಗಳು, ವೆಸ್ಟರ್ಲೀಸ್. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಇಟ್ ಈಸ್ ವೆರಿ ಸಿಂಪಲ್ ಐ ಥಿಂಕ್. ನೋಡ್ರಿ, ಈ ತರ ಡೈಗ್ರಾಮ್ ಅದ, ಇದ್ರ ಮೇಲೆ ನಾವು ಜಾಗತಿಕ ಮಾರುತಗಳನ್ನ ಗುರುತಿಸ್ಬಿಟ್ಟಿವಿ. ಇದ್ರ ಜೊತೆಗೆ ಈ ಮಾರುತಗಳ ಒಂದು ಮಾರುತಗಳು ಯಾವ ತರ ನಮ್ಮ ಭೂಮಿಯ ಮೇಲೆ ನಿರಂತರವಾಗಿ ಬೀಸ್ತಿರ್ತಾವೋ ಅದರ ಆಧಾರದ ಮೇಲೆ ನಾವು ವಿಂಡ್ ಸರ್ಕ್ಯುಲೇಷನ್ ಕೂಡ ನೋಡ್ತೀವಿ ಇದರಲ್ಲಿ, ಟ್ರೋಪೋಸ್ಫಿಯರ್ ಅಲ್ಲಿ. ಅದನ್ನೊಂದು ಸಣ್ಣ ಐಡಿಯಾ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ನೋಡ್ರಿ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೋಡ್ರಿ, ಇಲ್ಲಿ ನಾನು ಮತ್ತೊಂದ್ಸಲ ಅರ್ತ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಸಣ್ಣದಾಗಿ. ಇಲ್ಲಿ ನೋಡ್ಕೊಂಡ್ಬಿಡ್ರಿ. ಓಕೆ, ಈ ತರ ಭೂಮಿ ಅದನ್ನ ಕೊಡ್ರಿ ನಮ್ದು. ಓಕೆನಾ? ಇದ್ರ ಮೇಲೆ ನಾನೇನ್ ಮಾಡ್ತೀನಿ, ಅಕ್ಷಾಂಶಗಳನ್ನು ಕೂಡ ಇನ್ನೊಂದ್ಸಲ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಅಕ್ಷಾಂಶಗಳನ್ನ ಡ್ರಾ ಮಾಡಿದ್ರೆ ಇಲ್ಲಿ ಸಮಭಾಜಕ ವೃತ್ತ ಕಂಡು ಬರ್ತದ, ಇಲ್ಲಿ 30 ಡಿಗ್ರಿ ಕಂಡು ಬರ್ತದ, ಇಲ್ಲಿ 60 ಡಿಗ್ರಿ ಕಂಡು ಬರ್ತದ. ಇದೇ ರೀತಿ ಇಲ್ಲಿ 30 ಡಿಗ್ರಿ ಕಂಡು ಬರ್ತದ, ಇಲ್ಲಿ 60 ಡಿಗ್ರಿ ಕಂಡು ಬರ್ತದ. ಕೆಳಗಡೆ ನಮಗೇನ್ ಕಂಡು ಬರ್ತದ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕೂಡ ಕಂಡು ಬರ್ತದ. ಇದ್ರ ಮೇಲೆ ನಾವೇನ್ ಮಾಡ್ಬೋದು ಈಗ, ಎಲ್ಲ ಅಕ್ಷಾಂಶಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಒತ್ತಡ ಪಟ್ಟಿಗಳನ್ನ, ಇಲ್ಲಿ ಏನ್ ಬರ್ತಿದ್ದೆ ನಾನು, ಲೋ ಪ್ರೆಷರ್ ಅಂತ ಬರೆದಿದ್ದೆ, ಇಲ್ಲಿ ಹೈ ಪ್ರೆಷರ್ ಅಂತ ಬರೆದಿದ್ದೆ, ಇಲ್ಲಿ ಲೋ ಪ್ರೆಷರ್ ಅಂತ ಬರೆದಿದ್ದೆ, ಇಲ್ಲಿ ಉತ್ತರ ಧ್ರುವಿಯಲ್ಲಿ ಹೈ ಪ್ರೆಷರ್ ಅಂತ ಬರೆದಿದ್ದೆ. ಇದೇ ರೀತಿ ದಕ್ಷಿಣದ 30 ಡಿಗ್ರಿ ಮೇಲೆ ಹೈ ಪ್ರೆಷರ್ ಅಂತ, ಇಲ್ಲಿ ಲೋ ಪ್ರೆಷರ್ ಅಂತ ಬರೆದಿದ್ದೆ. ತದನಂತರ ಇಲ್ಲಿ ಅಲ್ಟಿಮೇಟ್ಲಿ ನಾವು ಏನ್ ಮಾಡಿದೀವಿ, ಇಲ್ಲಿ ಹೈ ಪ್ರೆಷರ್ ಅಂತ ಬರೀಲಿದ್ದೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾವು ಮಾರುತಗಳನ್ನ ಯಾವ ತರ ತೋರಿಸ್ಲಿಕ್ಕತ್ತೇವೆ ನೋಡ್ರಿ. ಮಾರುತಗಳನ್ನ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಓರೆ ಮಾಡಿ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಕಳಿಸ್ಬೇಕು ನಾವೀಗ. ಇಲ್ಲಿ ಹೈ ಪ್ರೆಷರ್ ಅದ, ಇಲ್ಲಿನೂ ಹೈ ಪ್ರೆಷರ್ ಅದ. ಸೊ ಮಾರುತಗಳು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಅಂದ್ರೆ ಡೆಫಿನೆಟ್ಲಿ ಇದೇ ತರ ಮೂವ್ ಆಗ್ತಿರ್ಬೇಕು. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ, ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಮಾರುತಗಳು ಸಂಧಿಸುವಂತ ವಲಯದಲ್ಲಿ ಏನಾಗ್ತಾವ, ಅವು ಸಂಧಿಸಿ ಊರ್ಧ್ವಮುಖವಾಗಿ ಮೇಲಕ್ಕೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ. ಯಾವ ತರ ಸರ್, ಈ ತರ ಸರ್. ಮೇಲಕ್ಕೆ ಚಲನೆ ಮಾಡೋದಂದ್ರೆ ಯಾವ ತರ, ಇದೇ ತರ. ಲೋ ಪ್ರೆಷರ್ ಇದ್ದಲ್ಲೇ ಮತ್ತೆ ಮೇಲ್ಗಡೆ ಚಲನೆ ಮಾಡ್ತದ ಅನ್ಕೊಡ್ರಿ, ಈ ತರ. ಓಕೆನಾ? ಇಲ್ಲೇನು ಕೂಡ ಮೇಲ್ಗಡೆ ಚಲನೆ ಮಾಡಿದ್ರೆ ಈ ತರ ಕಾಣ್ತಿರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಟ್ರೋಪೋಪಾಸ್ ಏನಾಗ್ತದ, ಟ್ರೋಪೋಪಾಸ್ ಆ ಒಂದು ಬ್ಯಾರಿಯರ್ ಕೆಲಸ ಮಾಡ್ತದ. ಅದು ಟ್ರೋಪೋಪಾಸ್ ಅನ್ನ ಡ್ರಾ ಮಾಡಿದ್ರೆ, ಟ್ರೋಪೋಪಾಸ್ ಅಂದ್ರೆ ಪರಿವರ್ತನಾ ವಿರಾಮ. ನಮ್ಮ ಲಾಸ್ಟ್ ಸೆಷನ್ ಅಲ್ಲಿ ನಾನು ಪರಿವರ್ತನಾ ವಿರಾಮ ಸಮಭಾಜಕ ವೃತ್ತದ ಮೇಲೆ 18 ಕಿಲೋಮೀಟರ್ ಮತ್ತು ಧ್ರುವೀಯ ವಲಯದ ಮೇಲೆ 10 ಕಿಲೋಮೀಟರ್ ಅನ್ನೋದನ್ನ ಹೇಳಿದ್ದೆ. ಅದನ್ನೇ ನಾನೇನ್ ಮಾಡಿದ್ದೇನೆ ಅಂದ್ರೆ, ಇಲ್ಲಿ ಅದರದೇ ರೆಫರೆನ್ಸ್ ಅನ್ನ ತಗೊಂಡು ಇಲ್ಲಿ ಟ್ರೋಪೋಪಾಸ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆನಾ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್, ಅದು ನಡೀತದೆ. ಬಟ್ ಇಲ್ಲಿ ನೋಡ್ರಿ, ಮಾರುತಗಳು ಪರಿವರ್ತನಾ ವಿರಾಮವನ್ನ ತಾಗಿ ಏನಾಗ್ತಾವ ಅಂದ್ರೆ ಡೈವರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ, ಹೊರಮುಖವಾಗಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ. ಒಂದು ಮಾರುತ ಈ ತರ ಬರ್ತದ, ಇನ್ನೊಂದು ಮಾರುತ ಈ ತರ ಬರ್ತದ. ಇಲ್ಲೇನು ಕೂಡ ನೋಡ್ರಿ, ಲೋ ಪ್ರೆಷರ್ ಅದ, ಒಂದು ಮಾರುತ ಈ ತರ ಕಡೆ ಬರ್ತದ, ಇನ್ನೊಂದು ಮಾರುತ ಈ ತರ ಬರ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಇದೇ ರೀತಿ ಲೋ ಪ್ರೆಷರ್ ಇದ್ದಲ್ಲಿ ಒಂದು ಮಾರುತ ಈ ಕಡೆ ಮತ್ತೆ ಈ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಈ ಮಾರುತಗಳು ಮತ್ತೆ ಸಂಧಿಸಿ ಏನಾಗ್ತಾವ ಅಂದ್ರೆ ಹೈ ಪ್ರೆಷರ್ ಕೆಳಗಡೆ ಈ ತರ ಇಳಿದ್ ಬಿಡ್ತಾವ. ಓಕೆನಾ? ನೋಡ್ರಿ, ಕೆಳಗಡೆ ಬರ್ಲಿಕ್ಕೆ 30 ಡಿಗ್ರಿ ಕಡೆಗೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಿ ಹೈ ಪ್ರೆಷರ್ ಇರ್ತದ ಅಲ್ಲಿ ಮಾರುತಗಳು ಕೆಳಮುಖವಾಗಿ ಚಲಿಸಿ, ಎಲ್ಲಿ ಲೋ ಪ್ರೆಷರ್ ಇರ್ತದ ಅಲ್ಲಿ ಮಾರುತಗಳು ಹೆಂಗ್ ಚಲಿಸ್ಲಿಕ್ಕತ್ತವು, ಯಾವ ತರ ಚಲನೆ ಮಾಡ್ಲಿಕ್ಕತ್ತಾವ ನೋಡ್ರಿ, ಮೇಲ್ಮುಖವಾಗಿ ಚಲನೆ ಮಾಡೋದನ್ನ ನೋಡ್ಲಿತ್ತೀವಿ. ಓಕೆನಾ? ಈ ತರ ನಾವೇನ್ ನೋಡ್ಲಿತ್ತೀವಿ, ಮಾರುತಗಳ ಪರಿಚಲನೆಯನ್ನ ನೋಡ್ಲಿತ್ತೀವಿ, ವಿಂಡ್ ಸರ್ಕ್ಯುಲೇಷನ್ ಅನ್ನ ನೋಡ್ಲಿತ್ತೀವಿ. ಎದ್ರ ಸಲುವಾಗಿ, ಇಲ್ಲಿರ್ತಕ್ಕಂತಹ ಗ್ಲೋಬಲ್ ವಿಂಡ್ಸ್ ಅಥವಾ ನಿರಂತರ ಮಾರುತಗಳ ಕಾರಣದಿಂದ. ಆದ್ದರಿಂದ ನೋಡ್ರಿ, ಇಲ್ಲಿರ್ತಕ್ಕಂತ ಒಂದು ಸೆಲ್ ಅನ್ನ ಅಥವಾ ಇಲ್ಲಿರ್ತಕ್ಕಂತ ಒಂದು ಕೋಶವನ್ನ ನಾವು ಹ್ಯಾಡ್ಲಿ ಕೋಶ, ಹ್ಯಾಡ್ಲಿ ಅಂತ ಕರಿತೇವೆ, ಹ್ಯಾಡ್ಲಿ ಕೋಶ. ಇದೇ ರೀತಿ ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಫೆರಲ್ ಕೋಶ ಅಂತ ಕರಿತೇವೆ, ಫೆರಲ್ ಕೋಶ. ಇಲ್ಲಿರ್ತಕ್ಕಂಥ ಈ ಒಂದು ಕೋಶವನ್ನ ನಾವು ಪೋಲಾರ್ ಕೋಶ ಅಂತ ಕರಿತೇವೆ, ಪೋಲಾರ್ ಕೋಶ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ಇದು ಹ್ಯಾಡ್ಲಿ ಆದ್ರೆ ಇದು ಕೂಡ ಹ್ಯಾಡ್ಲಿನೇ. ಓಕೆನಾ, ಹ್ಯಾಡ್ಲಿ ಕೋಶ, ಇದಕ್ಕೆ ನಾವು ಫೆರಲ್ ಕೋಶ ಅಂತ ಕರಿತೀವಿ, ಅಂಡ್ ಇದಕ್ಕೆ ನಾವು ಪೋಲಾರ್ ಕೋಶ ಅಂತ ಕರಿತೀವಿ. ಪೋಲಾರ್ ಕೋಶ. ಈಗೆಲ್ಲ ಜಾಗತಿಕ ಮಾರುತಗಳನ್ನ ನಾ ಇದ್ರ ಮೇಲೆ ಡ್ರಾ ಮಾಡ್ಬಿಟ್ರೆ ಯಾವ ತರ ಕಾಣ್ತದ ನೋಡ್ರಿ. ಯಾವ ತರ ಕಾಣ್ತದ? ಇಲ್ಲಿರ್ತಕ್ಕಂಥ ಮಾರುತಗಳು ಡೆಫಿನೆಟ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು ಈ ತರ ಕಾಣ್ತಿರ್ತಾವ. ಇಲ್ಲಿರ್ತಕ್ಕಂಥ ಮಾರುತಗಳು ಆಗ್ನೇಯ ವಾಣಿಜ್ಯ ಮಾರುತಗಳು ಈ ತರ ಕಾಣ್ತಿರ್ತಾವ. ಇಲ್ಲಿರ್ತಕ್ಕಂಥ ಮಾರುತಗಳು ಯಾವ ತರ ಕಾಣ್ಲಿತ್ತಾವ ನೋಡ್ರಿ. ಪಶ್ಚಿಮೀಯ ಮಾರುತಗಳು, ಉತ್ತರ ಪಶ್ಚಿಮೀಯ ಮಾರುತಗಳು ಮತ್ತು ಪೂರ್ವೀಯ ಮಾರುತಗಳು. ಇಲ್ಲಿರ್ತಕ್ಕಂಥ ಮಾರುತಗಳು ದಕ್ಷಿಣ ಪಶ್ಚಿಮೀಯ ಮಾರುತಗಳು ಮತ್ತು ಇಲ್ಲಿರ್ತಕ್ಕಂಥ ಮಾರುತಗಳು ಏನಿವು ಪೂರ್ವೀಯ ಮಾರುತಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದು ಹಿಂದಿಂದ ಡೈಗ್ರಾಮ್ ಅನ್ನ ನಾವು ಈ ತರ, ಎಲ್ಲಿರ್ತದ ಡೈಗ್ರಾಮು? ಓಕೆ, ವೇಟ್ ಮಾಡ್ರಿ. ಇಲ್ಲಿರ್ತಕ್ಕಂಥ ಡೈಗ್ರಾಮ್ ಅನ್ನ ನೋಡ್ರಿ. ಇದನ್ನೇ ನಾನು ಅರ್ಧ ಭಾಗವನ್ನ ಮಾಡಿಕೊಂಡು ನಾ ಈ ಡೈಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಓಕೆನಾ, ಇಲ್ಲಿ ಕಂಡು ಬರತಕ್ಕಂತ ಈ ಒಂದು ಸೆಲ್ಸ್ ಗಳಿಗೆ ನಾವು ಥರ್ಮಲ್ ಕನ್ವೆಕ್ಟಿವ್ ಸೆಲ್ಸ್ ಅಂತ ಕರಿತೀವಿ. ಓಕೆನಾ, ಥರ್ಮಲ್ ಕನ್ವೆಕ್ಟಿವ್ ಸೆಲ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದೇರ್ ಆರ್ ತ್ರೀ thermal convective cells. ಯಾವ್ಯಾವ ನೋಡ್ರಿ? ಫಸ್ಟ್ ಒನ್, ಇದಕ್ಕೆ ನಾವ್ ಏನಂತ ಕರಿತೀವಿ? ಹ್ಯಾಡ್ಲಿ ಕೋಶ ಅಥವಾ ಹ್ಯಾಡ್ಲಿ ಸೆಲ್ ಅಂತ ಕರಿತೀವಿ. ಹ್ಯಾಡ್ಲಿ ಸೆಲ್ ಎಲ್ಲಿರ್ತಾವ? ಇದು ಟ್ರಾಪಿಕಲ್ ಝೋನ್ ಮೇಲೆ. ಟ್ರಾಪಿಕಲ್ ಝೋನ್. ಇದೇ ರೀತಿ ಎರಡನೇ ಕೋಶ ಯಾವ್ದದು? ಇದಕ್ಕೆ ನಾವು ಫೆರಲ್ ಕೋಶ ಅಂತ ಕರಿತೀವಿ. ಫೆರಲ್ ಕೋಶ ಅಥವಾ ಫೆರಲ್ ಸೆಲ್ ಇದೆಲ್ಲಿರ್ತದ? ಸಮಶೀತೋಷ್ಣ ವಲಯದಲ್ಲಿ, ಅಂದ್ರೆ ಟೆಂಪರೇಟ್ ಝೋನ್ ಮೇಲೆ. ಇದೇ ರೀತಿ ನಾವ್ ಏನ್ ಮಾಡ್ಲಿಕ್ಕೆ ಅಂದ್ರೆ ಥರ್ಡ್ ಕೋಶವನ್ನ ನೋಡ್ಲಿದ್ದೇವೆ. ಇದಕ್ಕೆ ಪೋಲಾರ್ ಕೋಶ ಅಂತ ಕರಿತೀವಿ. ಪೋಲಾರ್ ಕೋಶ ಅಥವಾ ಪೋಲಾರ್ ಸೆಲ್ ಇದೆಲ್ಲದ ಶೀತ ವಲಯದಲ್ಲಿ, ಅಂದ್ರೆ ಪೋಲಾರ್ ಝೋನ್ ಅಲ್ಲಿ. ಪೋಲಾರ್ ಝೋನ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. 3 ಟೈಪ್ಸ್ ಆಫ್ ಥರ್ಮಲ್ ಕನ್ವೆಕ್ಟಿವ್ ಸೆಲ್ಸ್. ಇದನ್ನ ನಾವು ಹ್ಯಾಡ್ಲಿ ಸೆಲ್, ಫೆರಲ್ ಸೆಲ್ ಮತ್ತು ಪೋಲಾರ್ ಸೆಲ್ ಅಂತ ಕರಿತೀವಿ. ಸೊ ಹ್ಯಾಡ್ಲಿ ಸೆಲ್ ಅನ್ನೋದು ಉಷ್ಣವಲಯದ ಮೇಲೆ ಕಂಡು ಬಂದು, ಇಲ್ಲಿ ನೋಡ್ರಿ, ಹ್ಯಾಡ್ಲಿ ಸೆಲ್ ಅಲ್ಲಿ ಮೇಲ್ಗಡೆ ಮುಖವಾಗಿ ಮಾರುತಗಳು ಎಲ್ಲಿ ಚಲನೆ ಮಾಡ್ಲಿಕ್ಕೆ ಅಂತ ಕೇಳ್ಬಿಟ್ರೆ ಸಮಭಾಜಕ ವೃತ್ತದ ಮೇಲೆ. ಅದೇ ಕೆಳಗಡೆ ಕೆಳಮುಖವಾಗಿ ಚಲನೆ ಮಾಡ್ತಿರ್ತಕ್ಕಂಥ ಮಾರುತಗಳು ಎಲ್ಲಿ ಕಾಣ್ಲಿತ್ತಾವ ನೋಡ್ರಿ? ಹ್ಯಾಡ್ಲಿ ಸೆಲ್ 30 ಡಿಗ್ರಿ ಕಡೆ ಕಾಣ್ಲಿರ್ತದ. 30 ಡಿಗ್ರಿ ಅಂದ್ರೆ 30 ಡಿಗ್ರಿ ಅಕ್ಷಾಂಶಗಳ ಕಡೆ ಕಂಡು ಬರ್ಲಿರ್ತದ. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ಸೊ ಇದೇ ಒಂದು ಕಾನ್ಸೆಪ್ಟ್ ಅನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜಾಗತಿಕ ಮಾರುತಗಳ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಬರ್ತದ. ಸೊ ನೀವೇನ್ ನೆನ್ಪಿಡ್ಬೇಕಂದ್ರೆ ಈ ಡೈಗ್ರಾಮ್ ಅನ್ನ ಮತ್ತ ಈ ಡೈಗ್ರಾಮ್ ಅನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಈ ಡೈಗ್ರಾಮ್ ಅನ್ನ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಬರ್ದಿರ್ತಕ್ಕಂಥ ಪ್ರತಿಯೊಂದು ಏನಪ್ಪಾ ಅಂದ್ರೆ ಪೇಜಸ್ ಗಳು ಇಲ್ಲೇ ಇರ್ತಾವ. ಡಿಸ್ಕ್ರಿಪ್ಷನ್ ಅಲ್ಲಿ ಡೆಫಿನೆಟ್ಲಿ ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಪ್ಲೋಡ್ ಆಗಿರ್ತದ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ನೀವು ರಿವಿಷನ್ ಮಾಡ್ಲಿಕ್ಕೂ ಕೂಡ ಇಟ್ಕೋಬಹುದು. ಓಕೆನಾ? ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ನಂತರ ನಾವು ಕೆಲವೊಂದು ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಈಸಿ ಇದ್ರೆ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೇನಂತ, ಈಸಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನಂತ. ನೀವೆಲ್ಲರೂ ಆ ಕ್ವಶನ್ಸ್ ಗಳನ್ನ ನೋಡಿ ಕೆಳಗಡೆ ಕಮೆಂಟ್ಸ್ ಮಾಡ್ರಿ. ಒಂದ್ ವೇಳೆ ಕಮೆಂಟ್ಸ್ ಅಲ್ಲಿ ನೀವು ರಾಂಗ್ ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದೇರ್ ಇಟ್ ಸೆಲ್ಫ್. ಬಹಳಷ್ಟು ಡೌಟ್ಸ್ ಗಳಿದ್ರೆ ನಾ ಡೆಫಿನೆಟ್ಲಿ ಒಂದು ಸಪರೇಟ್ ಡೌಟ್ ಸೆಷನ್ ಅಂತ ಹೇಳಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡೋಣ ಅಂತ. ಓಕೆನಾ? ಓಕೆ, ನೋಡ್ರಿ ಇಲ್ಲೇನದ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಟ್ರೇಡ್ ವಿಂಡ್ಸ್ ಅಂತ. ಟ್ರೇಡ್ ವಿಂಡ್ಸ್ ಗಳ ಬಗ್ಗೆ ಕೇಳಿದಾರೆ ಅವರು. ಓಕೆನಾ? ಟ್ರೇಡ್ ವಿಂಡ್ಸ್ ಗಳ ಬಗ್ಗೆ ಕೇಳಿದ್ರೆ, ದೇ ಬ್ಲೋ ಫ್ರಮ್ ದ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಟುವರ್ಡ್ಸ್ ದ ಇಕ್ವಿಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ. ಇದನ್ನೇ ನಾವು ಕನ್ನಡದಾಗ ನೋಡಿದ್ವಿ ಅಂದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ವಾಣಿಜ್ಯ ಮಾರುತಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ಬೀಸುತ್ತವೆ. ಇಸ್ ಇಟ್ ರೈಟ್? ಎಸ್, ನೋ ಅನ್ನೋದನ್ನ ನೀವು ಹೇಳ್ಬೇಕು. ಓಕೆನಾ? ಫಸ್ಟ್ ಆಫ್ ಆಲ್ ವಿಡಿಯೋ ಪಾಸ್ ಮಾಡ್ರಿ, ತದನಂತರ ಆನ್ಸರ್ ಮಾಡ್ರಿ, ಅದಾದ್ಮೇಲೆ ಎಕ್ಸ್ಪ್ಲನೇಷನ್ ಕೇಳ್ರಿ. ಇಲ್ಲಿರ್ತಕ್ಕಂಥ ಒಂದು ವಾಣಿಜ್ಯ ಮಾರುತಗಳು ಎಲ್ಲಿರ್ತಕ್ಕಂಥದ್ದು ಇದು ನೋಡ್ರಿ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕದ ಕಡೆಗೆ ಚಲನೆ ಮಾಡುತ್ತವೆ ಅಂತ ಕೇಳಿದಾರೆ. ಓಕೆನಾ? ಈ ತರ ಇತ್ತ ನಮ್ ಡೈಗ್ರಾಮ್. ಇಲ್ಲಿ 30 ಡಿಗ್ರಿ ಇತ್ತು, ಇಲ್ಲಿ 30 ಡಿಗ್ರಿ ಇತ್ತು, ಇಲ್ಲೇ ಇಕ್ವೇಟರ್ ಇತ್ತು. ಇಲ್ಲಿರ್ತಕ್ಕಂಥ ಮಾರುತಗಳು ಯಾವ ತರ ಕಾಣ್ಲಿತ್ತಿದ್ವು ಸರ್? ಮಾರುತಗಳು ಈ ತರ ಕಾಣ್ಲಿತ್ತಿದ್ವು. ಕರೆಕ್ಟ್ ಇತ್ತು ಸರ್ ಅದು? ಓಕೆ, ವೇಟ್ ಮಾಡ್ರಿ. ಮಾರುತಗಳು ಈ ತರ ಕಾಣ್ಲಿತ್ತಿದ್ವು. ಎಸ್, ನೋ? ಈ ತರ ಮಾರುತಗಳು ಕಂಡು ಬಂದ್ರೆ ಕರೆಕ್ಟ್ ಐತಲ್ಲ ಅದು? 30 ಡಿಗ್ರಿ ಅಂದ್ರೆ ಏನದು? ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ. ಆಮೇಲೆ ಸಮಭಾಜಕ ವೃತ್ತದ ಕಡೆ ಏನೈತಿ? ಕಡಿಮೆ ಒತ್ತಡ ಪ್ರದೇಶ ಅದ. ಇಲ್ಲಿ ಲೋ ಪ್ರೆಷರ್ ಅದ, ಇಲ್ಲಿ ಹೈ ಪ್ರೆಷರ್ ಅದ, ಆಮೇಲೆ ಇಲ್ಲಿನೂ ಕೂಡ ಹೈ ಪ್ರೆಷರ್ ಅದ. ಆದ್ದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗದ. ಓಕೆನಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಇದನ್ನ ನಾನು ರೈಟ್ ಅಂತ ಹಾಕ್ಬಿಟ್ಟಿರ್ತೇನೆ. ಓಕೆನಾ? ಕೋರಿಯೋಲಿಸ್ ಶಕ್ತಿಯಿಂದ ಇವು ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಬಲಕ್ಕೆ ತಿರುಗುತ್ತವೆ. ಬಲಕ್ಕೆ ತಿರುಗ್ತಾವ ಅವು ದಕ್ಷಿಣ ಗೋಳಾರ್ಧದಲ್ಲಿ. ದಕ್ಷಿಣ ಗೋಳಾರ್ಧದಲ್ಲಿ ಕೋರಿಯೋಲಿಸ್ ಫೋರ್ಸ್ ಅಪ್ಲೈ ಆಗೋದು ಎಡಗಡೆ, ಲೆಫ್ಟ್ ಅಲ್ಲಿ. ಆದ್ದರಿಂದ ಇಲ್ಲಿರತಕ್ಕಂತ ಬಲಕ್ಕೆ ಅನ್ನೋದು ತಪ್ಪಾಗ್ಬಿಡ್ತದ. ಸೊ ಇದನ್ನ ನಾನು
ಕಾಟ್ ಹೊಡಿತೀನಿ. ಓಕೆನಾ, ಇದನ್ನ ರಾಂಗ್ ಅಂತ ಮೆನ್ಷನ್ ಮಾಡ್ಲಿಕ್ಕೆ. ಇವು ಸಾಗರಕ್ಕಿಂತ ಭೂಖಂಡಗಳ ಮೇಲೆ ಹೆಚ್ಚು ಬಲವಾಗಿ ಬೀಸುತ್ತವೆ ಅಂತ. ಸಾಗರದ ಮೇಲೆ ಅಡಚಣೆಗಳ ಪ್ರಮಾಣ ಕಡಿಮೆ ಇರ್ತದೆ, ಆದ್ದರಿಂದ ಅಲ್ಲಿ ಬೀಸ್ತಿರ್ತಕ್ಕಂಥ ಮಾರುತಗಳು ಫುಲ್ ವೇಗವಾಗಿ ಬೀಸ್ತಿರ್ತಾವ. ಆದ್ರೆ ಭೂಖಂಡಗಳ ಮೇಲೆ ಬೀಸುವಂತ ಮಾರುತಗಳು ಹೆಂಗಿರ್ತಾವ, ಅಡಚಣೆಗಳ ಇರ್ತಕ್ಕಂಥ ಕಾರಣದಿಂದ ಸ್ಲೋ ಆಗಿ ಬೀಸ್ತಿರ್ತಾವ. ಆದ್ದರಿಂದ ಇದು ಕೂಡ ಇವು ಸಾಗರಕ್ಕಿಂತ ಭೂಖಂಡಗಳ ಮೇಲೆ ಹೆಚ್ಚು ಬಲವಾಗಿ, ಅಂದ್ರೆ ಇದು ಕೂಡ ತಪ್ಪಾಗ್ಬಿಡ್ತದ. ಸೊ ನಮ್ ಕಡೆ ಉಳಿದಿರ್ತಕ್ಕಂಥದ್ದು ಯಾವ್ದು, ಸರಿಯಾದ ಹೇಳಿಕೆಗಳನ್ನ ಕೇಳ್ಯಾರ ಅವರು. ಸರಿಯಾದ ಹೇಳಿಕೆಗಳು ಎಷ್ಟು ನೋಡ್ರಿ, ಒಂದೇ. ಹೋಪ್ ನಿಮ್ದು ಕೂಡ ಆನ್ಸರ್ ಇದೇ ಆಗಿರ್ತದ. ಇದು ಆಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ರಿ, ಪಾಸ್ ಮಾಡ್ರಿ. ಇದು ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದೇ ಕ್ವಶನ್ ಅನ್ನ ನಾವು ಕನ್ನಡದಲ್ಲಿ ನೋಡಿದ್ರೆ ಈ ತರ ಎರಡು ಅರ್ಧ ಗೋಳಗಳಲ್ಲಿನ ವೆಸ್ಟರ್ಲೀಸ್ ಮಾರುತಗಳು ಚಲಿಸುವ ದಿಕ್ಕು ಮತ್ತು ಬಲದಲ್ಲಿ ಹೆಚ್ಚು ವ್ಯತ್ಯಾಸ ಕಾಣಿಸುತ್ತದೆ. ಏಕೆಂದರೆ ಅಂದ್ರೆ ಇದರ ಅರ್ಥ ಏನು, ಉತ್ತರ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರತಕ್ಕಂಥ ವೆಸ್ಟರ್ಲಿ ವಿಂಡ್ಸ್ ಅಥವಾ ಪಶ್ಚಿಮೀಯ ಮಾರುತಗಳು, ದಕ್ಷಿಣ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರತಕ್ಕಂಥ ವೆಸ್ಟರ್ಲಿ ವಿಂಡ್ಸ್ ಅಥವಾ ಪಶ್ಚಿಮೀಯ ಮಾರುತಗಳು, ಎರಡರಲ್ಲಿ ವೇಗದ ಮತ್ತು ಬಲದ ವ್ಯತ್ಯಾಸ ಕಂಡು ಬರುತ್ತದೆ ಯಾಕಂತ ಕೇಳಿರ್ತಾರ. ಕಂಡು ಬಂದಾಗ್ಲೇ ನಾವು ಏನ ನೋಡಿದ್ವಿ, ಅಬ್ಬರ ಉಗ್ರ ಅರಚುವ ಮಾರುತಗಳನ್ನ ನೋಡಿದ್ವಿ. ಎದರ ಸಲುವಾಗಿ ನೋಡಿದ್ವಿ, ಯಾಕಂದ್ರೆ ಉತ್ತರ ಗೋಳಾರ್ಧದಲ್ಲಿ ಖಂಡಗಳ ಪ್ರಮಾಣ ಜಾಸ್ತಿ ಇತ್ತು. ಖಂಡಗಳ ಪ್ರಮಾಣ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ಅಲ್ಲಿ ಬೀಸುವಂತ ಮಾರುತಗಳು ಸ್ಲೋ ಆಗಿ ಬೀಸ್ತಾವು. ಆದ್ರೆ ದಕ್ಷಿಣ ವಲಯದಲ್ಲಿ ಖಂಡಗಳ ಪ್ರಮಾಣ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ಬೀಸುವಂತ ಮಾರುತಗಳು ಅತ್ಯಂತ ವೇಗವಾಗಿ ಬಲಶಾಲಿಯಾಗಿ ಬೀಸ್ತಿರ್ತಾವು. ಅದರ ಸಲುವಾಗಿ ಅವಾಗ ನಾವು ಅಬ್ಬರ ಉಗ್ರ ಅರಚುವ ಮಾರುತಗಳಂತ ನೋಡಿದ್ವಿ ಕೆಳಗಡೆ ದಕ್ಷಿಣ ಸಮಶೀತೋಷ್ಣ ವಲಯದಲ್ಲಿ. ಆದ್ದರಿಂದ ನೋಡ್ರಿ, ಇವು ಭೂಖಂಡಗಳು ಮತ್ತು ಹವಾಮಾನದ ಒತ್ತಡ ವ್ಯತ್ಯಾಸಗಳಿಂದ ಬಾಧಿತವಾಗಿರುತ್ತದೆ. ಆದ್ದರಿಂದ ನಾವೇನ್ ನೋಡ್ತೇವೆ ಅಂದ್ರೆ ವ್ಯತ್ಯಾಸವನ್ನ ನೋಡ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದೇ ರೀತಿ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೋಲಾರ್ ಈಸ್ಟರ್ಲೀಸ್ ಅಂತ. ಪೋಲಾರ್ ಈಸ್ಟರ್ಲೀಸ್ ಯಾವ್ದು ಫೀಚರ್ ಅಲ್ಲ ಅನ್ನೋದನ್ನ. ಓಕೆನಾ, ನಾಟ್ ಅಂತ ಕೇಳ್ಯಾರ. ನಾಟ್ ಅಂದ್ರೆ ಗೊತ್ತಾಗ್ಬಿಡ್ಬೇಕು. ಸೊ ಇದು ಥರ್ಡ್ ಕ್ವಶನ್, ನಮ್ದು ಥರ್ಡ್ ಅಂಡ್ ಲಾಸ್ಟ್ ಕ್ವಶನ್. ಅಂಡ್ ಇದನ್ನ ನಾವ್ ಏನ್ ಮಾಡೋಣ ಅಂದ್ರೆ ಹೋಮ್ವರ್ಕ್ ಆಗಿ ಕೊಟ್ಬಿಡೋಣ ಅಂತ. ಓಕೆ, ಸೊ ನೀವು ಇದ್ರದ್ದು ಕಮೆಂಟ್ಸ್ ಅಲ್ಲಿ ಇದ್ರದ್ದು ಆನ್ಸರ್ ತಿಳಿಸ್ರಿ. ನಾನು ತಪ್ಪಿದ್ದಲ್ಲಿ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡಿ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ ಅಂತ. ಓಕೆನಾ. ಸೊ ಇದನ್ನ ನೋಡ್ರಿ, ಪೋಲಾರ್ ಈಸ್ಟರ್ಲೀಸ್ ಮಾರುತಗಳ ವೈಶಿಷ್ಟ್ಯವಲ್ಲದದ್ದು ಯಾವುದು ಅಂತ ಕೇಳಿರ್ತಾರ ಅವರು. ಓಕೆನಾ, ನೋಡ್ರಿ. ಓಕೆ, ಇದನ್ನ ರಿವಿಷನ್ ಮಾಡ್ರಿ. ಇಲ್ಲಿ ಇರ್ತಕ್ಕಂಥ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ, PPT ನ ಡೌನ್ಲೋಡ್ ಮಾಡ್ಕೊಳ್ರಿ. ತದನಂತರ ರಿವಿಷನ್ ಮಾಡಿ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಥ್ಯಾಂಕ್ ಯು.